Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಮತ್ತು ಬ್ಯಾಟ್ರೀಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ನನ್ನ ಕೇಳಬಹುದು, ಬಹಳ ಸಿಂಪಲ್ ಇದೆ. ಸೊ ಏನಾಗ್ತದೆ ಅಂದ್ರೆ ವೆನೆವರ್ ಯು ವಿಲ್ ಗೋ ಫಾರ್ ಎಲೆಕ್ಟ್ರಾಲಿಸಿಸ್ ಪ್ರೊಸೆಸ್, ವಾಟ್ ಎವರ್ ದ ಪ್ರಾಡಕ್ಟ್ ವಿಚ್ ಈಸ್ ರಿಲೀಸ್ಡ್ ಅಟ್ ದ ಪರ್ಟಿಕ್ಯುಲರ್ ಎಲೆಕ್ಟ್ರೋಡ್, ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ ಬೀಯಿಂಗ್ ಎಲೆಕ್ಟ್ರೋಲೈಸ್. ಬಹಳ ಇಂಪಾರ್ಟೆಂಟ್ ಇದೆ. ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ ಇಸ್ ಇಂಪಾರ್ಟೆಂಟ್. The nature of the electrode being electrolyzed. Nature of the electrode being electrolyzed. Okay, nature of the electrolyte andre no. Generally, ಎರಡು type. ಒಂದು we can consider aqueous. ಇನ್ನೊಂದು we can consider molten. ಬಹಳ ಇಂಪಾರ್ಟೆಂಟ್. Aqueous ಅಂದ್ರೆ ವಾಟರ್ ಮಿಕ್ಸ್ ಇರ್ತದೆ. Molten ಅಂದ್ರೆ ವಾಟರ್ ಇರೋದಿಲ್ಲ, ಓನ್ಲಿ ಮೆಲ್ಟ್ ಮಾಡಿರ್ತೀವಿ ಅಷ್ಟೇ. ಇನ್ನು ಎರಡನೇದಾಗಿ ನೇಚರ್ ಆಫ್ ಎಲೆಕ್ಟ್ರೋಡ್. ಈಗ ನೇಚರ್ ಆಫ್ ಎಲೆಕ್ಟ್ರೋಡ್ ದಲ್ಲಿ ಎರಡು ರಿಯಾಕ್ಷನ್. ಒಂದು ಇನರ್ಟ್ ಎಲೆಕ್ಟ್ರೋಡ್ ಇದ್ರೆ, ಇನ್ನೊಂದು ರಿಯಾಕ್ಟಿವ್ ಇದ್ರೆ. ಇನರ್ಟ್ ಎಲೆಕ್ಟ್ರೋಡ್ ಅಂತಂದ್ರೆ ಏನು? ವಿಚ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಎನಿ ಆಫ್ ದ ಸಬ್ಸ್ಟೆನ್ಸಸ್. ಅಂದ್ರೆ ಪ್ಲಾಟಿನಮ್ ಗೋಲ್ಡ್ ಇರ್ಬೋದು, ಗೋಲ್ಡ್ ಇರ್ಬೋದು. ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ದ ಎಲೆಕ್ಟ್ರಾನ್, ದ ಕೆಮಿಕಲ್ ರಿಯಾಕ್ಷನ್. ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಸೊ ದೇ ನೈದರ್ ಲೂಸ್ ಆರ್ ನಾಟ್ ಗೇನ್ ಎಲೆಕ್ಟ್ರಾನ್. ಇಟ್ ವಿಲ್ ನಾಟ್ ಲೂಸ್ ಆರ್ ಗೇನ್ ಎಲೆಕ್ಟ್ರಾನ್ಸ್, ಗೊತ್ತಿರಲಿ. ದೇ ಓನ್ಲಿ ಆಕ್ಟ್ ಆಸ್ ಸೋರ್ಸ್ ಆರ್ ಸಿಂಕ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ. ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ಅದಕ್ಕೆ ಕೊಡಬಹುದು, ಇಲ್ಲ ಅದರಿಂದ ತಗೊಳ್ಬಹುದು ಅಷ್ಟೇ. ಅದು ರಿಯಾಕ್ಷನ್ ದಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ nature of electrode. ಇನ್ನು ರಿಯಾಕ್ಟಿವ್ ಎಲೆಕ್ಟ್ರೋಡ್ಸ್ ಇರ್ತದೆ. ಎಲೆಕ್ಟ್ರೋಡ್ ಇಟ್ ಸೆಲ್ಫ್ ಅಂಡರ್ಗೋ ರಿಯಾಕ್ಷನ್. ಓಕೆ, ಸೊ ಈ ಡಿಪೆಂಡೆಂಟ್ ಆನ್ ದೀಸ್ ಫ್ಯಾಕ್ಟರ್ಸ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲಿಸಿಸ್ ಡಿಪೆಂಡ್ಸ್. ಈಗ ಒಂದು ಎಕ್ಸಾಂಪಲ್ ನೋಡೋಣ. ರಿಮೆಂಬರ್, ಹಾಗಾದ್ರೆ ರಿಯಾಕ್ಟಿವ್ ಇದ್ರೆ ಏನಾಗುತ್ತೆ ಎಲೆಕ್ಟ್ರೋಡ್? ಇಫ್ ದ ಎಲೆಕ್ಟ್ರೋಡ್ಸ್ ಆರ್ ರಿಯಾಕ್ಟಿವ್, then they will take part in the chemical reaction and products will be different as compared to the inert electrode. ಯಾವಾಗಲೂ ಇನರ್ಟ್ ಎಲೆಕ್ಟ್ರೋಡ್ ಇದ್ದಾಗ ಏನು ಪ್ರಾಡಕ್ಟ್ ಬರ್ತಿತ್ತು ಅದು ಇದ್ರಲ್ಲಿ ಡಿಫರೆಂಟ್ ಆಗ್ತದೆ. ಅಬ್ವಿಯಸ್ಲಿ ಚೇಂಜ್ ಆಗಲೇಬೇಕಲ್ವಾ? See, the products of electrolysis also depending on the electrode potential of oxidizing and reducing species. ಅದನ್ನು ನಾವು ಹೇಳಿದ್ದು ನೇಚರ್ ಆಫ್ ಎಲೆಕ್ಟ್ರೋಡ್ ದಲ್ಲಿ ಅದು ಬರ್ತದೆ. ನೇಚರ್ ಆಫ್ ಎಲೆಕ್ಟ್ರೋಲೈಟ್ ಅಲ್ಲಿ ಇದರ ಆಕ್ಸಿಡೈಸಿಂಗ್ ಆರ್ ರೆಡ್ಯೂಸಿಂಗ್ ಪೊಟೆನ್ಶಿಯಲ್ ಕೂಡ ಕ್ಯಾಲ್ಕುಲೇಷನ್ ಗೆ ಬರ್ತದೆ. ಅಂದ್ರೆ ಈಗ ನಾವೇನು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಸೊ ದಟ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ವಿಚ್ ಒನ್ ವಿಲ್ ಅಂಡರ್ಗೋ ರಿಡಕ್ಷನ್, ವಿಚ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್. ಅಲ್ಲಿ ನೋಡಿ, ಕಾಪರ್ ಕ್ಯಾನ್ ಆಕ್ಟ್ ಆಸ್ ಕ್ಯಾಥೋಡ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್, ಕಾಪರ್ ಕ್ಯಾನ್ ಆಕ್ಟ್ ಆಸ್ ಆನೋಡ್ ಇನ್ ಪ್ರೆಸೆನ್ಸ್ ಆಫ್ ಸಿಲ್ವರ್. ಯಾಕಂದ್ರೆ ಸಿಲ್ವರ್ ಕಂಪೇರ್ ಮಾಡಿದ್ರೆ ಕಾಪರ್ ರಿಯಾಕ್ಟಿವಿಟಿ ಜಾಸ್ತಿ ಇರ್ತದೆ. ಸೊ ಲೈಕ್ ದಟ್, ರಿಮೆಂಬರ್. ಸೊ ಹಿಯರ್ ಫಾರ್ ಅವರ್ ಸಿಲೆಬಸ್ ಎರಡಿದೆ. ಸೊ ಒಂದು NaCl, ಇನ್ನೊಂದು ಸಲ್ಫ್ಯೂರಿಕ್ ಆಸಿಡ್. ಸಿ ಸಮ್ ಆಫ್ ದ ಎಲೆಕ್ಟ್ರೋಕೆಮಿಕಲ್ ಪ್ರೊಸೆಸಸ್ ಆಲ್ದೋ ಫೀಸಿಬಲ್ ಇರ್ತದೆ, ಅಂದ್ರೆ ಪಾಸಿಬಿಲಿಟಿ ಇದೆ. ಬಟ್ ಏನಾಗ್ತದೆ ಅಂತಂದ್ರೆ ದಟ್ ಇಸ್ ವೆರಿ ಸ್ಲೋ ಎಟ್ ಲೋವರ್ ವೋಲ್ಟೇಜ್ ಅಂಡ್ ದೇ ಡು ನಾಟ್ ಟೇಕ್ ಪ್ಲೇಸ್ ಆಲ್ಮೋಸ್ಟ್. ಅವಾಗ ಏನಾಗ್ತದೆ, ನಮಗೆ ಜಾಸ್ತಿ ವೋಲ್ಟೇಜ್ ಬೇಕಾಗ್ತದೆ. ಅದನ್ನ ನಾವು ಓವರ್ ವೋಲ್ಟೇಜ್ ಅಂತ ಕರಿತೀವಿ. ಅದ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ. Then the product of electrolysis also differ in the molten state and the aqueous solution of the electrolyte. Already ಇದನ್ನ ನಾನು ಹೇಳಿದೆ. ಮೋಲ್ಟನ್ ಇದ್ದಾಗ, aqueous ಇದ್ದಾಗ ಪ್ರಾಡಕ್ಟ್ ಬೇರೆ ಆಗ್ತದೆ. ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಎಲೆಕ್ಟ್ರೋಲಿಸಿಸ್ ಆಫ್ molten NaCl. molten NaCl ದಲ್ಲಿ ಏನೇನಿದೆ? NaCl give rise to ಎರಡೇ ಅಯಾನ್ ಇಲ್ಲಿ, Na++Cl-. ಇದು ಕ್ಯಾಟಯಾನ್ ಡಿಪಾಸಿಟೆಡ್ ಕ್ಯಾಥೋಡ್, ಆನಯಾನ್ ಡಿಪಾಸಿಟೆಡ್ ಆನೋಡ್. ಇಲ್ಲಿ ನಮಗೆ ಬೇರೆ ಪ್ರಾಡಕ್ಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಎಕ್ಸಾಂಪಲ್ ಇಲ್ಲಿ ರಿಯಾಕ್ಷನ್ ಬರೀತೀನಿ ನೋಡಿ. Na++ ಎಲೆಕ್ಟ್ರಾನ್ ಗಿವ್ ರೈಸ್ ಟು Na, ಹೌದಾ? ಇಲ್ಲಿ ರಿಡಕ್ಷನ್ ಆಗ್ತಾ ಇದೆ, ಹೌದಾ? ದಿಸ್ ಈಸ್ ಎಟ್ ಕ್ಯಾಥೋಡ್. ಎಟ್ ಆನೋಡ್ ಏನಾಗ್ತದೆ? Cl- ಗಿವ್ ರೈಸ್ ಟು, ಅಂದ್ರೆ 2Cl-, Cl2+ ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್. ಅಂದ್ರೆ ಇಲ್ಲಿ ಸೋಡಿಯಂ ಮೆಟಲ್ ಡಿಪಾಸಿಟ್ಸ್ ಎಟ್ ಕ್ಯಾಥೋಡ್, Cl2 ಗ್ಯಾಸ್ ರಿಲೀಸ್ಡ್ ಎಟ್ ಆನೋಡ್. ಕೇಳಬಹುದು, 1 ಮಾರ್ಕ್ಸ್ ಕೇಳ್ತಾರೆ, ವಿಚ್ ಗ್ಯಾಸ್ ರಿಲೀಸ್ಡ್ ಎಟ್ ಆನೋಡ್ ವೆನ್ molten NaCl undergo electrolysis? ರಿಮೆಂಬರ್, Cl2 ಗ್ಯಾಸ್. ಸೊ ವಾಟ್ ಈಸ್ ಲಿಬರೇಟೆಡ್ ಎಟ್ ಕ್ಯಾಥೋಡ್ ವೆನ್ molten NaCl undergo electrolysis ಅಂತ ಕೇಳಬಹುದು. ಸೋಡಿಯಂ, ಲೈಕ್ ದಿಸ್. ಇದನ್ನ ನಾವು ಎಕ್ವಿಎಸ್ ತಗೋತೀವಿ ನೋಡಿ. ಎಕ್ವಿಎಸ್ NaCl ಅಂತ ತಗೊಂಡಾಗ ಪ್ರಾಡಕ್ಟ್ಸ್ ವಿಲ್ ಬಿ NaOH, Cl2 and H2. ಹೇಗೆ ಬರ್ತದೆ ಅನ್ನೋದು ನೋಡೋಣ ನೋಡಿ. ಈಗ ಎಕ್ವಿಎಸ್ NaOH ಅಲ್ಲಿ, NaCl ಅಲ್ಲಿ NaCl forming Na++ Cl-. Similarly, water is forming OH- plus H+. ನೋಡಿ, water is forming OH- and H+. NaCl is forming Na++ Cl-. ಅಂದ್ರೆ ಇಲ್ಲಿ ಎರಡು ಕ್ಯಾಟಯಾನ್ NaH, ಎರಡು ಆನಿಯಾನ್ ಬಂತು. ಹಾಗಾದ್ರೆ ಎಟ್ ಕ್ಯಾಥೋಡ್ ವಿಚ್ ಕ್ಯಾಟಯಾನ್ ವಿಲ್ ಗೆಟ್ deposit ಅಥವಾ at anion which one will get deposit? That is depending on reduction potential values. ಬಹಳ ಇಂಪಾರ್ಟೆಂಟ್ ನೋಡಿ.
at cathode ಇರಬಹುದು anode ಇರಬಹುದು. There is a competition between the following reduction process. ನೋಡಿ ಎರಡು ರಿಡಕ್ಷನ್ ಪ್ರೊಸೆಸ್ ಪಾಸಿಬಿಲಿಟಿ ಇದೆ. Na++ ಎಲೆಕ್ಟ್ರಾನ್ Na ಆಗಬಹುದು. This needs -2.71 volt. H++ ಎಲೆಕ್ಟ್ರಾನ್ H2 ಆಗಬಹುದು. This needs 0.00 volt. Right? So ನೋಡಿ Na++ ಎಲೆಕ್ಟ್ರಾನ್ Na ಆಗಬಹುದು. H++ ಎಲೆಕ್ಟ್ರಾನ್ H2 ಆಗಬಹುದು. But out of these two, because of the 0.00 volt, ಏನಾಗ್ತದೆ, hydrogen will get deposit and sodium will not get deposit. Andre Na plus will be in the solution only, but H plus liberates it as hydrogen gas. So nodi reaction nodi, H+ will select on half H2 ಆಗ್ತದೆ. Reaction with a higher E0 value, E0 value higher ಇದೆಯಾ ನೋಡಿ, 0.00 ಮೈನಸ್ ಕಿಂತ ಜಾಸ್ತಿ ಅದಲ್ಲ, higher E0 value is going to deposit. So therefore reaction at cathode is like this. ಆದ್ರೆ actually ಹಿಂಗ್ reaction ಬರೆಯೋದಿಲ್ಲ ನಾವು, ಯಾಕಂದ್ರೆ ion is produced by water ಅದಲ್ಲ, ಅದಕ್ಕಾಗಿ reaction ಹೀಗೆ ಬರಿತೀವಿ ನೋಡಿ, H2 plus electron give rise to half H2 plus OH minus ಅಂತ ಬರಿತೀವಿ. It's very simple. ನಾವೀಗ ವಾಟರ್ ತಗೊಂಡಿರ್ತೀವಿ, ಅದು H++ OH minus ಆಗ್ತದೆ, ಆ OH minus ಇಲ್ಲಿ ಬರೆದಿದ್ದೀವಿ, H+ ಇಲ್ಲೇನ್ ರಿಯಾಕ್ಷನ್ ಬರೆದಿದ್ದೀವಿ ಅದನ್ನ ಇಲ್ಲಿ ಬರೆದಿದ್ದೀವಿ ಅಷ್ಟೇ, ಎಲೆಕ್ಟ್ರೋಡ್. ಸೊ ಬಟ್ ಈ ರೀತಿ ರಿಯಾಕ್ಷನ್ ಬರೀಬೇಕು ಅನ್ನೋದು ಗೊತ್ತಿರಲಿ. H2 plus electron half H2 plus OH minus, ಇದು ಎಟ್ ಕ್ಯಾಥೋಡ್. ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಯಾಕೆ ಕೇಳ್ತಾರೆ ಅಂದ್ರೆ, ವಿಚ್ ಈಸ್ ಲಿಬರೇಟೆಡ್ at cathode when molten NaCl undergo, sorry, aqueous NaCl undergo electrolysis. ಕೇಳಿದಿದೆ ಇದನ್ನ. ಸೊ ಆನ್ಸರ್ ಏನಾಗ್ತದ, ಹೈಡ್ರೋಜನ್ ಗ್ಯಾಸ್. ರಿಮೆಂಬರ್, ಹೈಡ್ರೋಜನ್ ಗ್ಯಾಸ್. ಸೋಡಿಯಂ ಲಿಬರೇಟ್ ಆಗೋದಿಲ್ಲ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ, ಬಿಕಾಸ್ ಹೈಯರ್ E0 ವ್ಯಾಲ್ಯೂ ಇಸ್ ಪ್ರಿಫರ್ಡ್, so that H2 gas will liberate. ಅದೇ ರೀತಿ ನೋಡಿ, at anode ಎರಡು ರಿಯಾಕ್ಷನ್ ಪಾಸಿಬಿಲಿಟಿ ಇದೆ. ಒಂದು Cl minus give rise to Cl2, H2O give rise to O2. H2 ಅಂದ್ರೇನು, OH minus ಏನಿತ್ತಲ್ಲ ಅದೇನೆ, OH minus which can give rise to O2. ಎರಡು ರಿಯಾಕ್ಷನ್ ಪಾಸಿಬಿಲಿಟಿ ಇದೆ, ರೈಟ್? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ಆಕ್ಸಿಡೇಷನ್ ಆಗ್ಬೇಕು, ಹೌದಾ? ಆನೋಡ್ ಇದೆ, ಆಕ್ಸಿಡೇಷನ್ ಆಗ್ಬೇಕು. ಆಕ್ಸಿಡೇಷನ್ ಆಗ್ಬೇಕು ಅಂದ್ರೆ ಇವೆರಡರೊಳಗೆ ಯಾವುದು ಲೋ ಇದೆಯಲ್ಲ, ಲೋ can undergo oxidation, remember. But what is happened is, see, the reaction at the anode with lower E0 value is preferred, therefore water should get oxidized to in preference to Cl minus. ಈ ರಿಯಾಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಏನಾಯ್ತು, ಬಿಕಾಸ್ ಆಫ್ ದ ಓವರ್ ಪೊಟೆನ್ಶಿಯಲ್ ಆಫ್ ಆಕ್ಸಿಜನ್, reaction 3 is preferred. 3 ಅಂದ್ರೆ ಇದು reaction 3 actually. This reaction is preferred, hence the reaction is summarized as below. Cathode idu, anode Cl minus give rise to Cl2, and net reaction become NaCl plus water give rise to NaOH Cl2 plus H2O. Correct ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 1.23 volt ಕಡಿಮೆ ಇದೆ, lower value is preferred at anode. At cathode higher value is preferred. At anode lower value is preferred. But ಏನಾಗ್ತಾ ಇದೆ, in reality oxygen needs more potential. ಆಕ್ಸಿಜನ್ ಆಕ್ಚುಲಿ ಇಷ್ಟು ಪೊಟೆನ್ಶಿಯಲ್ ದೊಳಗೆ ಆಗೋದಿಲ್ಲ ಇದು ರಿಯಾಕ್ಷನ್. ಓಕೆ, ಆಕ್ಸಿಜನ್ ನೀಡ್ಸ್ ಮೋರ್ ಪೊಟೆನ್ಶಿಯಲ್, ಅದಕ್ಕೆ ದಟ್ ವಿ ಕಾಲ್ ಇಟ್ ಆಸ್ ಓವರ್ ಪೊಟೆನ್ಶಿಯಲ್. ಅಂದ್ರೆ ನಾವು ಎಕ್ಸ್ಪೆಕ್ಟೆಡ್ ಕಿಂತ ಜಾಸ್ತಿ ಪೊಟೆನ್ಶಿಯಲ್ ಬೇಕಾದಕ್ಕೆ ಅದು ಓವರ್ ವೋಲ್ಟೇಜ್ ಅಥವಾ ಓವರ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಬಿಕಾಸ್ ಆಫ್ ದಟ್ ರಿಯಾಕ್ಷನ್ 3 is preferred. ಅಂದ್ರೆ Cl minus give rise to Cl2 is preferred. Hence the reaction is possible at anode. This gas liberates at cathode is H2, gas liberates at anode is Cl2, right? Net reaction is like this. ಸಲ್ಫ್ಯೂರಿಕ್ ಆಸಿಡ್ ತಗೊಂಡಂತೆ. ಈಗ ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಕೇಸ್ ಒಳಗೆ ಕ್ಯಾಥೋಡ್ ಕಡೆ ಪ್ರಾಬ್ಲಮ್ ಇಲ್ಲ ನಮಗೆ, ಹೌದಾ? ಯಾಕೆ ಹೇಳಿ, ಕ್ಯಾಥೋಡ್ ಕಡೆ ಯಾಕೆ ಪ್ರಾಬ್ಲಮ್ ಇಲ್ಲ ಅಂದ್ರೆ, ಒಂದು ನಾವು ಎಕ್ವಿಯಸ್ ಸಲ್ಫ್ಯೂರಿಕ್ ಆಸಿಡ್ ತಗೊಳ್ತಾ ಇದೀವಿ, ಎಕ್ವಿಯಸ್ ಸಲ್ಫ್ಯೂರಿಕ್ ಆಸಿಡ್ H2SO4, ವೇರ್ ಇನ್ ರಿಯಾಲಿಟಿ H2SO4 ದಲ್ಲೂ H+ ಇದೆ ಕ್ಯಾಟಯೋನು, H2O ದಲ್ಲೂ H+ ಇದೆ ಕ್ಯಾಟಯೋನು. ಸೊ ನೋ ಪ್ರಾಬ್ಲಮ್ ಎಟ್ ಆಲ್, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿಬಿಡ್ತದೆ, ಇದ್ರೊಳಗೆ ಕಾಂಪಿಟೇಷನ್ ಇಲ್ಲ. ಬಟ್ ಆನೋಡ್ ಕಡೆ ಕಾಂಪಿಟೇಷನ್ ಇದೆ. ಒಂದ್ ಕಡೆ SO4 2- ಇದೆ, ಒಂದ್ ಕಡೆ OH- ಇದೆ. ನೋಡಿ, ಒಂದ್ ಕಡೆ OH- ಇದೆ. ಎರಡು ರಿಯಾಕ್ಷನ್ ಪಾಸಿಬಿಲಿಟಿ ಹೀಗಿದೆ. ಬೋತ್ ರಿಯಾಕ್ಷನ್ಸ್ ಆರ್ ಪಾಸಿಬಲ್ ಲೈಕ್ ದಿಸ್. ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಷನ್ 1 is preferred. ನೋಡಿ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇದ್ದಾಗ ರಿಯಾಕ್ಷನ್ 1 is preferred. ಯಾಕಂತಂದ್ರೆ ಡೈಲ್ಯೂಟ್ ಇದೆ ಅಂತಂದ್ರೆ ಸಲ್ಫೇಟ್ ಅಯಾನ್ ಮತ್ತು OH- ಅಯಾನ್ ಎರಡು ಬಂತು, ಎರಡರೊಳಗೆ ಕಾಂಪಿಟೇಷನ್ ವಿನ್ ಆಗುವುದು OH-. ರಿಮೆಂಬರ್, ಬಿಕಾಸ್ ಆಫ್ ಲೆಸ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್.
less the electrode potential. So hence remember the plus 1.23 oxygen gas to get liberated. See, ಹಾಗಂತೇಳಿ ಆಕ್ಸಿಜನ್ ಗ್ಯಾಸ್ಗೆ ಓವರ್ ಪೊಟೆನ್ಷಿಯಲ್ ಬೇಕು. ಎಷ್ಟು ಬೇಕು ಅಂತಂದ್ರೆ ಆಲ್ಮೋಸ್ಟ್ 1.6 ಅಂತ ಏನೋ ಬರ್ತದೆ ವೋಲ್ಟೇಜ್. ಆಕ್ಚುಲಿ ಇನ್ ರಿಯಾಲಿಟಿ ಇದು ಇಷ್ಟಿದೆ, ಬಟ್ ಇನ್ ರಿಯಾಲಿಟಿ ಇಷ್ಟು ಬೇಕು ನಮಗೆ. ಅದಕ್ಕೆ ನೋಡಿ ನಾವು CL ಮೈನಸ್ ಇದ್ದಾಗ ನಾವು ಓವರ್ ಪೊಟೆನ್ಷಿಯಲ್ ಅಂತ ತಗೊಂಡ್ವಿ. ಯಾಕೆ ಹೇಳಿ? CL ಮೈನಸ್ ವ್ಯಾಲ್ಯೂ ನೋಡಿ ಎಷ್ಟಿದೆ, 1.36 ಇದೆ. ಅಂದ್ರೆ 1.36 ಇದೆ. ನೀವು 1.6 ತನಕ ನೀವು ಹೀಟ್ ಮಾಡ್ತಾ ಹೋಗ್ತೀರಿ, ಅಂದ್ರೆ ವೋಲ್ಟೇಜ್ ಪಾಸ್ ಮಾಡ್ತಾ ಹೋಗ್ತೀರಿ. ಯಾವಾಗ 1.36 ಕ್ರಾಸ್ ಆಯ್ತು, Cl2 ಗ್ಯಾಸ್ ಲಿಬರೇಟ್ ಆಗಿಬಿಡ್ತದೆ. ಅದಕ್ಕೆ ನಮಗೆ ಈ ಆಕ್ಸಿಜನ್ ಗ್ಯಾಸ್ ಬರೋದೇ ಇಲ್ಲ. ಬಟ್ ಇಲ್ಲಿ ನೋಡಿ ಸಲ್ಫೇಟ್ ಅಯಾನ್ಸ್ ಎಷ್ಟಿದೆ, 1.96 ಇದೆ. ಅಂದ್ರೆ 1.6 ಗಿಂತ ಜಾಸ್ತಿ ಇದೆ. ಅಂದ್ರೆ ಓವರ್ ವೋಲ್ಟೇಜ್ ಆದ್ರೂ ಕೂಡ ಅದಕ್ಕಿಂತನೂ ಜಾಸ್ತಿ ಸಲ್ಫೇಟ್ ಇದೆ. ಅದಕ್ಕೆ ಸಲ್ಫೇಟ್ ಗಿಂತ ಮುಂಚೆ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗಿಬಿಡ್ತದೆ. ಬಿಕಾಸ್ ಆಫ್ ದಟ್ ರೀಸನ್ 1.23 ಯು ಕ್ಯಾನ್ ಸಿ ಹಿಯರ್ ಸಲ್ಫ್ಯೂರಿಕ್ ಆಸಿಡ್ ಡೈಲ್ಯೂಟ್ ಇದ್ದಾಗ OH ಮೈನಸ್ ಈಸ್ ಗೋಯಿಂಗ್ ಟು ಡಿಪಾಸಿಟ್. ಕಾನ್ಸಂಟ್ರೇಟೆಡ್ ಇದ್ದಾಗ ಈ ಪಾರ್ಟ್ ಇರೋದೇ ಇಲ್ಲ, ವಾಟರ್ ಇರೋದೇ ಇಲ್ಲ ಅಂದಾಗ ಓನ್ಲಿ ಸಲ್ಫೇಟ್ ಅಯಾನ್ ಅಷ್ಟೇ ಇರ್ತದೆ. ಸೊ ಸಲ್ಫೇಟ್ ಅಯಾನ್ ಇಸ್ ಪ್ರಿಫರ್ಡ್ when reaction 2 is preferred for concentration sulfuric acid. Dilute sulfuric acid reaction 1 is preferred. ಹೀಗೆ reaction 1 is preferred for dilute, ಯಾಕಂದ್ರೆ OH ಮೈನಸ್ ಅಷ್ಟೇ ಇರ್ತದೆ. ಕಾನ್ಸಂಟ್ರೇಟೆಡ್ ಇದ್ದಾಗ OH ಮೈನಸ್ ಇರೋದಿಲ್ಲ, SO4 ಮೈನಸ್ ಇರ್ತದೆ. ಅದಕ್ಕಾಗಿ SO4 ಮೈನಸ್ ಪ್ರಿಫರ್ಡ್ ಮಾಡ್ತೀವಿ. ಇವೆರಡು ರಿಯಾಕ್ಷನ್ ನಮ್ಮ ಸಿಲೆಬಸ್ ಇರೋದು. ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ ಇನ್ನೊಂದು ಸ್ವಲ್ಪ ಆಡ್ ಮಾಡ್ತೀವಿ, ಅದು ಇಲ್ಲಿ ಬೇಡ. ಇದ್ರೊಳಗೆ ಮ್ಯಾಕ್ಸಿಮಮ್ ಟೈಮ್ ಸೋಡಿಯಮೇ ಕೇಳಿದ್ದಾರೆ. ಸಲ್ಫ್ಯೂರಿಕ್ ಆಸಿಡ್ ನನಗೇನು ಒಂದ್ಸಲೂ ಕೇಳಿದ ನೆನಪಿಲ್ಲ. ಸೋಡಿಯಂ ಇಟ್ ವಾಸ್ ಆಸ್ಕ್ಡ್, ಅಂದ್ರೆ ಸೋಡಿಯಂ ಕ್ಲೋರೈಡ್ ಮೋಲ್ಟನ್ ಇದ್ದಾಗ ಏನ್ ಬರ್ತದೆ, ಸೊ ಎಕ್ವಿಯಸ್ ಇದ್ದಾಗ ಏನ್ ಬರ್ತದೆ ಅನ್ನೋದನ್ನ ಓದ್ಕೊಂಡಿರಿ. ದಿಸ್ ಇಸ್ ಅಬೌಟ್ ಎಲೆಕ್ಟ್ರೋಲಿಸಿಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸೊ ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅದು ಒಂದು ಎರಡನೇ ಪಾರ್ಟ್ ಅದು ಆಕ್ಚುಲಿ. ಅಂದ್ರೆ ಒಂದು ನರ್ಸ್ಟ್ ಇಕ್ವೇಶನ್ ತನಕ ಒಂದು ಪಾರ್ಟ್, ಅದರಾಗಿಂದ ಒಂದು 3 ಕ್ವಶನ್ 3 ಮಾರ್ಕ್ಸ್ ಕೇಳ್ತಾರೆ ಒಂದು ಕ್ವಶನ್. ಅದಾದ್ಮ್ಯಾಗಿಂದ ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡಿದ್ವಿ ಅದ್ರಾಗ ಒಂದು 2 ಕ್ವಶನ್ ಕೇಳೋ, ಒಂದು 2 ಮಾರ್ಕ್ಸ್ ಕೇಳ್ಬೋದು. ಇಲ್ಲಿ ಏನ್ ಇದೆಯಲ್ಲ ಇದರಲ್ಲಿಂದ ಒಂದು 2 ಮಾರ್ಕ್ಸ್ ಕೇಳ್ಬೋದು, ಅದು ಟೋಟಲ್ 7 ಆಯ್ತು. ಸೊ ಇನ್ನೊಂದು ಮಾರ್ಕ್ಸ್ ಎಲ್ಲಿಂದ ಬೇಕಾದ್ರೂ ಕೇಳ್ಬೋದು 1 ಮಾರ್ಕ್ ಸೆಕ್ಷನ್ ಅಲ್ಲಿ. ಅಂಡ್ ಈ ಬ್ಯಾಟ್ರೀಸ್ ಏನಿದೆಯಲ್ಲ ಇವಕ್ಕೆಲ್ಲ ಇದೆಲ್ಲ ಫ್ಯಾಕ್ಟ್ಸ್, ಇವು ಏನ್ ಮಾಡಕ್ ಬರುದಿಲ್ಲ. ಅಂದ್ರೆ ಇಲ್ಲೆಲ್ಲ ಸೆಲ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಕ್ಯಾಥೋಡ್ ರಿಯಾಕ್ಷನ್, ಆನೋಡ್ ರಿಯಾಕ್ಷನ್, ಸೊ ದೆನ್ ಓವರ್ ಆಲ್ ರಿಯಾಕ್ಷನ್ ವಿಚ್ ಈಸ್ ಕ್ಯಾಥೋಡ್, ವಿಚ್ ಈಸ್ ಆನೋಡ್. ಇವು 5 ಪಾಯಿಂಟ್ ನೆನಪಿರ್ಬೇಕು ಇದಕ್ಕೆ. ಓಕೆ, ವಿಚ್ ಈಸ್ ಆನೋಡ್, ವಿಚ್ ಈಸ್ ಕ್ಯಾಥೋಡ್, ಆನೋಡ್ ರಿಯಾಕ್ಷನ್, cathode reaction and overall reaction ಗೊತ್ತಿರಲಿ. ಸೊ ಇಷ್ಟು ಗೊತ್ತಿರಬೇಕು. ಸೊ ಅದಕ್ಕೆ ಇದು ಏನ್ ಮತ್ತೇನು ಪ್ರಾಬ್ಲಮ್ ಇದೇ ಇಲ್ಲ, ಸೊಲ್ಯೂಷನ್ ಇಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂಡ್ ಪ್ರಾಕ್ಟೀಸ್ ಅಷ್ಟೇ. ಅಂದ್ರೆ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು, ನೆನ್ಪು ಮಾಡ್ಕೊಂಡು ಬರೀಬೇಕು. ಅದಕ್ಕೆ ನಾ ಹೇಳೋದೇನು, ಈಗ ನಮಗೆ ನೋಡಿ ಇದು ಮೇನ್ ಎಕ್ಸಾಮ್ ದಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಿಂದ ನಮಗೆ 5 ಕ್ವಶನ್ ಕೇಳ್ತಾರೆ. 5 ಮಾರ್ಕ್ಸ್ ಸೆಕ್ಷನ್ ಒಳಗೆ 27 ಕ್ವಶನ್ ನಂಬರ್ 2, 31 ಕ್ವಶನ್ ನಂಬರ್, ಹೌದಾ? ಹಾ, ಸೊ ಅದ್ರೊಳಗೆ ಸಾಲಿಡ್ ಸ್ಟೇಟ್ ಒಂದನ್ನ ಸೆಲೆಕ್ಟ್ ಮಾಡ್ಕೊರಿ, ಯಾಕಂದ್ರೆ ಬಹಳ ಸಿಂಪಲ್ ಇದೆ. ಒಂದು ಕನ್ಫರ್ಮ್ ಫಿಕ್ಸ್ ಕ್ವಶನ್ ಇದೆ. ಅದಾದ್ಮೇಲೆ ಸೊಲ್ಯೂಷನ್ ಬೇಕಾದ್ರೂ ನಾವು ಓದ್ಕೊಳ್ಬಹುದು, ಯಾಕಂತಂದ್ರೆ ಅದ್ರಾಗಿಂದ 3 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತದೆ. ಉಳಿದಿದ್ದು ಸಿಂಪಲ್ ಇದೆ. ಅಂದ್ರೆ ಈ ರೀತಿ ಯಾವುದು ಅಂದ್ರೆ ರೈಟಿ ಪ್ರಾಕ್ಟೀಸ್ ಮಾಡಿ ಅಥವಾ ಕನ್ಫ್ಯೂಸ್ ಆಗುವಂತದ್ದು ಇರೋದಿಲ್ಲ. ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್, ಆರ್ ಯು ಕ್ಯಾನ್ ಸೇ this or reverse osmosis, or you can say the solubility of gas in the liquid, Henry's law ಇವೆಲ್ಲ. ದೆನ್ ಇನ್ನೊಂದು ನೀವು ಕೆಮಿಕಲ್ ಕೈನೆಟಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಕೆಮಿಕಲ್ ಕೈನೆಟಿಕ್ಸ್ ಅನ್ನ ಮಾಡ್ಕೊಂಡ್ರೆ ಅಂದ್ರೆ ಅದ್ರೊಳಗೆ ಒಂದು 3 ಮಾರ್ಕ್ಸ್ ಕ್ವಶನ್ ಡೆರಿವೇಶನ್ ಫಿಕ್ಸ್ ಇದೆ. ಅದ್ರೊಳಗೆ ಒಂದು ಪ್ರಾಬ್ಲಮ್ ಕೇಳ್ತಾರೆ, ಈ ಆಕ್ಟಿವೇಶನ್ ಎನರ್ಜಿ ಮೇಲೆ, ಅದು ಆಲ್ಮೋಸ್ಟ್ ಕೇಳ್ತಾರೆ. ಸೊ ಈಸಿ ಇದೆ. ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗೆ ನಮ್ಮ ಹತ್ರ ಪ್ರಿಡಿಕ್ಷನ್ ಯಾವುದೂ ಇಲ್ಲ, ಕ್ವಶನ್ ಇದೆ ಅಂತ ಹೇಳಿ. ಅದಕ್ಕಾಗಿ 3 ಚಾಪ್ಟರ್ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ 4th ಪ್ರಿಫರೆನ್ಸ್ ಯು ಕ್ಯಾನ್ ಗಿವ್ ಇಟ್ ಟು ಸರ್ಫೇಸ್ ಕೆಮಿಸ್ಟ್ರಿ, ಬಹಳ ಸಿಂಪಲ್ ಇದೆ. 5 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ, ಹೌದಾ? 5 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ನಮ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಯಾವಾಗ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ಬಿಡ್ತಾರ ಅಂತ ಹೇಳಿ ಇಡೀ ಚಾಪ್ಟರ್ ನಾವು ಓದಲೇಬೇಕು. ಇಫ್ ಯು ಆರ್ ಟಾರ್ಗೆಟಿಂಗ್ 70 ಔಟ್ ಆಫ್ 70 ಏನಾದ್ರು ನಿಮ್ಮ ಟಾರ್ಗೆಟ್ ಇತ್ತಂದ್ರೆ ದಿಸ್ ಕ್ವಶನ್ ಅಂದ್ರೆ ಈ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 1 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ಬಿಡ್ತಾರೆ, ರಿಮೆಂಬರ್ ಅದಕ್ಕೆ. ಸೊ ಅದು ಬಿಟ್ಟು ನೀವು 2 ಮಾರ್ಕ್ಸ್ ಆಪ್ಷನ್ ಇರ್ತದೆ, 5 ಮಾರ್ಕ್ಸ್ ಆಪ್ಷನ್ ಇರ್ತದೆ, ಬಹಳ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಲ್ಲಿಂದ ನೀವು ಆನ್ಸರ್ ಬರ್ದು ಬಿಡ್ಬೋದು. ಬಟ್ ಇಲ್ಲಿ ಮ್ಯಾಗ್ ಏನೈತಲ್ಲ ಬ್ಯಾಟ್ರೀಸ್, ಇವೆಲ್ಲ ಒಂದು ರೀತಿ ಫ್ಯಾಕ್ಟ್ಸ್ ಅಷ್ಟೇ. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಆರ್ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಅದ್ರಾಗ 2 ಟೈಪ್, ಒಂದು ಪ್ರೈಮರಿ ಬ್ಯಾಟ್ರಿ ಅಥವಾ ಪ್ರೈಮರಿ ಸೆಲ್, ಇನ್ನೊಂದು ಸೆಕೆಂಡರಿ ಸೆಲ್. ವಾಟ್ ಆರ್ ಪ್ರೈಮರಿ ಸೆಲ್ ಗಿವನ್ ಎಕ್ಸಾಂಪಲ್ ಅಂತ ಕೇಳ್ಬಿಡ್ತಾರೆ. ಅವಾಗ ಬಹಳ ಸಿಂಪಲ್. ವಾಟ್ ಆರ್ ಸೆಕೆಂಡರಿ ಸೆಲ್ ಗಿವನ್ ಎಕ್ಸಾಂಪಲ್ ಅಂತ ಕೇಳ್ಬಿಡ್ತಾರೆ. ಪ್ರೈಮರಿ ಸೆಲ್ ಇಸ್ ನಥಿಂಗ್ ಬಟ್ ದ ರಿಯಾಕ್ಷನ್ಸ್ ಕೆನಾಟ್ ಬಿ ರಿವರ್ಸ್ಡ್ ಅಂಡ್ ಸೆಲ್ ಕೆನಾಟ್ ಬಿ ರಿಯೂಸ್ಡ್ ಅಥವಾ ರಿಚಾರ್ಜ್ಡ್. ಸೆಲ್ ಕೆನಾಟ್ ಬಿ ರಿಚಾರ್ಜ್ಡ್ ಅಂತ ಬರೀಬೇಕು ಇದಕ್ಕೆ. ಸೊ ರಿಮೆಂಬರ್ ಇದಕ್ಕೆ
ಈಗ ಸೆಕೆಂಡರಿ ಸೆಲ್ ಅಂದ್ರೆ ವಿಚ್ ಕ್ಯಾನ್ ಬಿ ರಿಚಾರ್ಜ್. ರಿಯಾಕ್ಷನ್ಸ್ ಕ್ಯಾನ್ ಬಿ ರಿವರ್ಸ್ಡ್ ಅಂಡ್ ಸೆಲ್ ಕ್ಯಾನ್ ಬಿ ರಿಚಾರ್ಜ್ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಸೆಲ್. ದಿ ಪ್ರೈಮರಿ ಸೆಲ್ ಒಳಗೆ ಡ್ರೈ ಸೆಲ್ ತಗೋಬಹುದು, ಮರ್ಕ್ಯೂರಿ ಸೆಲ್, ನಿಕೆಲ್ ಕ್ಯಾಡ್ಮಿಯಂ ಸೆಲ್, ಲೈಕ್ ದಟ್. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಬಂದಾಗ, ಅಂದ್ರೆ ಸೆಕೆಂಡರಿ ಸೆಲ್ ಅಂತ ಬಂದಾಗ, ಸೊ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್, ಸೊ ಸಾರಿ ನಿಕೆಲ್ ಕ್ಯಾಡ್ಮಿಯಂ ಇಲ್ಲಿ ಬರ್ತದೆ, ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ನಿಕೆಲ್ ಕ್ಯಾಡ್ಮಿಯಂ ಎಲ್ಲ ಇಲ್ಲಿ ಬರ್ತದೆ. ಇಲ್ಲಿ ಡ್ರೈ ಸೆಲ್, ಮರ್ಕ್ಯೂರಿ ಸೆಲ್ ಇವೆರಡು ನೆನ್ಪಿಟ್ಕೋಬಹುದು. ಸೆಕೆಂಡರಿ ಸೆಲ್ ಲೆಡ್ ಅಕ್ಯುಮುಲೇಟರ್, ನಿಕೆಲ್ ಕ್ಯಾಡ್ಮಿಯಂ ಸೆಲ್ ಎಕ್ಸೆಟ್ರಾ. ಫಸ್ಟ್ ಒನ್ ನೋಡೋಣ. ಡ್ರೈ ಸೆಲ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಲೆಕ್ಲ್ಯಾಂಡ್ ಸೆಲ್. ಐ ಥಿಂಕ್ ಈ ಲೆಕ್ಲ್ಯಾಂಡ್ ಸೆಲ್ ಅನ್ನ ನೀವು ನಿಮ್ಮ ಫಿಸಿಕ್ಸ್ ಪ್ರಾಕ್ಟಿಕಲ್ ಅಲ್ಲೂ ಕೂಡ ಐ ಥಿಂಕ್ ಸೆಕೆಂಡ್ PUC ಫಸ್ಟ್ PUC ಮಾಡಿರ್ತೀರಿ. ಓಕೆ, ಸೊ ವೆರಿ ಸಿಂಪಲ್ ನೋಡಿ. ಪ್ರೈಮರಿ ಸೆಲ್ ಇದು, ಹೌದಾ? ನೋಡಿ, ನಾವೇ ನಾರ್ಮಲಿ ಯೂಸ್ ಮಾಡ್ತೀವಲ್ಲ ಇವೆಲ್ಲ ಡ್ರೈ ಸೆಲ್ಸ್. ಸೊ ಆಲ್ ದೀಸ್ ಆರ್ ಲೆಕ್ಲ್ಯಾಂಡ್ ಸೆಲ್. ಕನ್ಸ್ಟ್ರಕ್ಷನ್ ನೋಡಿ ಹೀಗೆ. ಕನ್ಸ್ಟ್ರಕ್ಷನ್ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದೇನು ಕೇಳೋದಿಲ್ಲ. ಬಟ್ ರಿಯಾಕ್ಷನ್ಸ್ ನೆನ್ಪಿಟ್ಕೋಬೇಕು. ನೋಡಿ, ಇದು ಜಿಂಕ್ ಕಂಟೈನರ್, ಅದ್ರೊಳಗೆ ಏನಿರ್ತದೆ? ಸೊ ಗ್ರಾಫೈಟ್ ರಾಡ್ ಇರ್ತದೆ, ಹೌದಾ? ನೀವು ಯಾವುದೇ ನಾರ್ಮಲ್ ಶೆಲ್ ಅನ್ನ ಕಟ್ ಮಾಡಿದ್ರು ಕೂಡ ನಿಮ್ಗೆ ಗ್ರಾಫೈಟ್ ರಾಡ್ ಕಾಣಿಸ್ತದೆ ಒಳಗೆ. ಸೊ ದಿಸ್ ಇಸ್ ಪೇಸ್ಟ್ ಆಫ್ MnO2 ಅಂಡ್ ಕಾರ್ಬನ್. ಚಾರ್ಕೋಲ್ ತಗೋತೀವಿ, ಕಾರ್ಬನ್ ಅಂದ್ರೆ ಪೇಸ್ಟ್ ಆಫ್ ಮ್ಯಾಂಗನೀಸ್ ಡೈಆಕ್ಸೈಡ್. ಅಂಡ್ ಇದು ಮಾಯಿಸ್ಟ್ ಪೇಸ್ಟ್ ಆಫ್ ಅಮೋನಿಯಂ ಕ್ಲೋರೈಡ್ ಅಂಡ್ ಜಿಂಕ್ ಕ್ಲೋರೈಡ್ ತಗೋತೀವಿ. ಅಮೋನಿಯಂ ಕ್ಲೋರೈಡ್ ಅಂಡ್ ಜಿಂಕ್ ಕ್ಲೋರೈಡ್ ವಿ ಆರ್ ಗೋಯಿಂಗ್ ಟು ಟೇಕ್. ಸೊ ಇದ್ರೊಳಗೆ ಜಿಂಕ್ ಕಂಟೈನರ್ ಆಕ್ಟ್ ಆಸ್ ನೆಗೆಟಿವ್ ಎಲೆಕ್ಟ್ರೋಡ್, ಗ್ರಾಫೈಟ್ ರಾಡ್ ಆಕ್ಟ್ ಆಸ್ ಪಾಸಿಟಿವ್ ಎಲೆಕ್ಟ್ರೋಡ್. ರಿಮೆಂಬರ್, ಗ್ರಾಫೈಟ್ ರಾಡ್ ಆಕ್ಟ್ ಆಸ್ ಪಾಸಿಟಿವ್ ಎಲೆಕ್ಟ್ರೋಡ್. ಸೆಲ್ ರಿಯಾಕ್ಷನ್ಸ್ ನೋಡಿ. ಅಟ್ ಆನೋಡ್ ಮೆಟಾಲಿಕ್ ಜಿಂಕ್ ಈಸ್ ಆಕ್ಸಿಡೈಸ್ ಟು Zn2+ ions. ನೋಡಿ, ಹೌದಾ? ಅಟ್ ಆನೋಡ್ ಆಕ್ಸಿಡೇಷನ್ ಆಗ್ತದೆ. ಸೊ ಜಿಂಕ್ ಗಿವ್ ರೈಸ್ ಟು Zn2++ 2 electron. ಅಟ್ ಕ್ಯಾಥೋಡ್, ಸಿ ಕ್ಯಾಥೋಡ್ ಅಲ್ಲಿ NH4+ ಅಂದ್ರೆ ಅಮೋನಿಯಂ ಕ್ಲೋರೈಡ್ ಅಂತ ತಗೊಂಡಿದ್ವಲ್ಲ, NH4+ will react with MnO2 by gaining electron from the electrode, give rise to MnOOH plus NH3. MnOOH plus NH3 ನೆನ್ಪಿಟ್ಕೊಳ್ಳಬೇಕಿದನ್ನ. MnOOH plus NH3 ಆನೋಡಿಕ್ ರಿಯಾಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್. ಈ ಓವರ್ ಆಲ್ ರಿಯಾಕ್ಷನ್ ಬರೆದ್ರೆ ಸಿ ಯಾಕೆ? ಫಸ್ಟ್ ಆಫ್ ಆಲ್ ರಿಮೆಂಬರ್, ದಿಸ್ ಇಸ್ ನಾಟ್ ರೀಚಾರ್ಜ್ಡ್, ಕೆನಾಟ್ ಬಿ ರೀಚಾರ್ಜ್ಡ್. ಕೆನಾಟ್ ಬಿ ರೀಚಾರ್ಜ್ಡ್ ಅಂದ್ರೆ ಸೆಲ್ ರಿಯಾಕ್ಷನ್ ಕೆನಾಟ್ ಬಿ ರಿವರ್ಸ್ಡ್. ಯಾಕೆ ಅಂತಂದ್ರೆ ಇದೇನ್ Zn2+ ಇದೆಯಲ್ಲ, ಈ Zn2+ ಏನ್ ಮಾಡ್ತದ? ಅಮೋನಿಯಾ ಜೊತೆ ರಿಯಾಕ್ಷನ್ ಫಾರ್ಮ್ ಆಗಿ ಡೈಅಮೈನ್ ಜಿಂಕ್ 2 ಕಾಂಪ್ಲೆಕ್ಸ್ ಫಾರ್ಮ್ ಆಗಿಬಿಡ್ತದೆ. ಬಿಕಾಸ್ ಆಫ್ ದಿಸ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ದ ರಿಯಾಕ್ಷನ್ ಕೆನಾಟ್ ಬಿ ರಿವರ್ಸ್ಡ್. ಅದಕ್ಕಾಗಿ ದಿಸ್ ಇಸ್ ಕಾಲ್ಡ್ ಎಸ್ ಟ್ರೈ ಸೆಲ್. ಫಾರ್ಮೇಶನ್ ಆಫ್ ಕಾಂಪ್ಲೆಕ್ಸ್ ಇಸ್ ಇರಿವರ್ಸಿಬಲ್, ದಿಸ್ ಸೆಲ್ ಕೆನಾಟ್ ಬಿ ರಿಚಾರ್ಜ್ಡ್ ಅನ್ನೋದು ಗೊತ್ತಿರಲಿ. ಸೊ ಇದನ್ನ ಯೂಸ್ ಮಾಡೋದಿಲ್ಲಿ ದ ಸೋರ್ಸ್ ಆಫ್ ಪವರ್ ಇನ್ ಟ್ರಾನ್ಸಿಸ್ಟರ್ಸ್, ಕ್ಲಾಕ್ಸ್, ಇದು ನಾರ್ಮಲ್ ನಿಮ್ಮದು ಟಿವಿ ರಿಮೋಟ್, ಇದ್ರಾಗೆಲ್ಲ ಯೂಸ್ ಮಾಡೋದಿದೆ. ಸೊ ದಟ್ ಈಸ್ ಡ್ರೈ ಸೆಲ್. ಇಂಪಾರ್ಟೆಂಟ್ ಇಲ್ಲಿ ಇವೆರಡು ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಜಿಂಕ್ ಕ್ಯಾಥೋಡ್ ಆನೋಡ್ ಯಾವ್ದು ಅಂತ ಕೇಳಿದ್ರೆ ಇಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಥೋಡ್ ಅಂಡ್ ಆನೋಡ್ ಯು ಕ್ಯಾನ್ ಸಿ ದಿಸ್ ಈಸ್ ಕ್ಯಾಥೋಡ್, ಹೌದಾ? ಸಾರಿ, ಇನ್ ದಿಸ್ ಕೇಸ್ Zn2+, ZnSO4 ಸೊಲ್ಯೂಷನ್ ಅಥವಾ ZnCl2 ನಾವೇನು ಯೂಸ್ ಮಾಡ್ತೀವಲ್ಲ ಅದು ಕ್ಯಾಥೋಡ್ Zn. ಸೊ ಕ್ಯಾಥೋಡ್ NH4+, ಸಾರಿ ಕ್ಯಾಥೋಡ್ ಇಸ್ NH4+ MnO2 ಅಂದ್ರೆ NH4Cl+ MnO2. ಜಿಂಕ್ ಏನಿದೆ ದಟ್ ಆಕ್ಟ್ ಆಸ್ ಆನೋಡ್. ಪ್ರಾಕ್ಟೀಸ್ ದ ರಿಯಾಕ್ಷನ್. ನೆಕ್ಸ್ಟ್ ಮರ್ಕ್ಯೂರಿ ಸೆಲ್. ಮರ್ಕ್ಯೂರಿ ಸೆಲ್ ನೋಡಿ, ದಿಸ್ ಇಸ್ ದ ರಿಪ್ರೆಸೆಂಟೇಷನ್ ಆಫ್ ಮರ್ಕ್ಯೂರಿ ಸೆಲ್. ನಾರ್ಮಲಿ ಮರ್ಕ್ಯೂರಿ ಸೆಲ್ ಅನ್ನು ನೀವು ವಾಚ್ ಅಲ್ಲಿ ಹಾಕಿರ್ತೀರಿ, ವಾಚ್ ಅಲ್ಲಿ, ಅಥವಾ ಈ ನಾರ್ಮಲಿ ಹಿಯರಿಂಗ್ ಏಡ್ಸ್ ಅಂತ ಏನ್ ಕರಿತೀವಲ್ಲ ಅದರಲ್ಲಿ, ಅಥವಾ ನಿಮ್ಮ ಇದ್ರೊಳಗೆ ಇರ್ತದ ಏನೋ ಈ ಮೈಕ್ಸ್ ಗಳಲ್ಲಿ. ಸೊ ಇದ್ರೊಳಗೆಲ್ಲ ಇರುವಂತದ್ದು ಮರ್ಕ್ಯೂರಿ ಸೆಲ್ ಅಂತ ಇರ್ತದೆ. ಸೊ ಈ ಸ್ಮಾಲ್ ಬ್ಯಾಟ್ರೀಸ್ ದೊಳಗೆ ಅಂದ್ರೆ ಈ ಲೇಸರ್ ಅಂತದ್ರೊಳಗೆಲ್ಲ ಇರೋದವೆ. ಆನೋಡ್ ನೋಡಿ, ಜಿಂಕ್ ಅಮಲ್ಗಮ್, ಜಿಂಕ್ Hg ಅಮಲ್ಗಮ್ ಇಸ್ ಆನೋಡ್. ಕ್ಯಾಥೋಡ್ ಇಸ್ HgOC ಪೇಸ್ಟ್, ಅಂದ್ರೆ ಸಿ ಅಂದ್ರೆ ಕಾರ್ಬನ್ ಪೇಸ್ಟ್, ರಿಮೆಂಬರ್. ಸೊ ಎಲೆಕ್ಟ್ರೋಲೈಟ್ ಇಸ್ KOH ಅಂಡ್ ZnO, KOH ಅಂಡ್ ಜಿಂಕ್ ಆಕ್ಸೈಡ್. ರಿಯಾಕ್ಷನ್ ಏನಾಗ್ತದೆ ನೋಡ್ರಿ, ಆನೋಡಿಕ್ ರಿಯಾಕ್ಷನ್. ಜಿಂಕ್ ಅಮಲ್ಗಮ್ ರಿಯಾಕ್ಟ್ ವಿತ್ 2OH minus from the electrolyte forming ZnO plus H2 plus 2 electron. Anodic cathodic reaction ನೋಡಿ, HGO plus H2O, HGO ಏನಿದೆಯಲ್ಲ ಇಲ್ಲಿ plus H2O. So 2 electron, H2 is released here. Okay ನೋಡಿ, H2 and electron ಇಲ್ಲಿ ರಿಲೀಸ್ ಆಗಿತ್ತಲ್ಲ, ಇದು ರಿಯಾಕ್ಟ್ ಆಗ್ತದೆ. Hg plus 2H minus is going to form. Overall cell reaction is like this. Overall cell reaction ಅಂತ ಬರೆದಾಗ H2O electron cancel ಆಗ್ತದೆ, OH minus cancel ಆಗ್ತದೆ, right? Remaining is zinc amalgam, zinc Hg HgO, ZnO plus Hg, right? So this is overall cell reaction, and cell potential will be generally 1.35 volt. Previous ಏನು ತೋರಿಸಿದ್ರೆ generally 1.5 volt ಇರ್ತದೆ ನೋಡಿ, ಹೌದಾ? 1.5 volt ಇರ್ತದೆ, and this is 1.35 volt cell potential. So ಈ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಇಂಥ ಡಯಾಗ್ರಾಮ್ ಏನು ಕೇಳೋದಿಲ್ಲ, ಡೋಂಟ್ ವರಿ. ಡಯಾಗ್ರಾಮ್ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್.
ಡೈಗ್ರಾಮ್ ಅನ್ನ ನೀವೇನು ಪ್ರಾಕ್ಟೀಸ್ ಮಾಡ್ಬೇಕಂತ ಏನಿಲ್ಲ. ಆದ್ರೆ ಕ್ಯಾಥೋಡ್ ಯಾವುದು ಆನೋಡ್ ಯಾವುದು ಟೇಬಲ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಈ ಸೆಲ್ಗೆ ಇದು ಕ್ಯಾಥೋಡ್ ಆನೋಡ್, ಆನೋಡಿಕ್ ರಿಯಾಕ್ಷನ್ ಕ್ಯಾಥೋಡಿಕ್ ರಿಯಾಕ್ಷನ್, ಸೊ ಓವರ್ ರಿಯಾಕ್ಷನ್ ಲೈಕ್ ದಟ್. ಇವೆರಡೇ ನಾವು ಡಿಸ್ಕಸ್ ಮಾಡಿದ್ವಿ. ಮರ್ಕ್ಯೂರಿ ಸೆಲ್ ಅಂಡ್ ಡ್ರೈ ಸೆಲ್ ಇಸ್ ಪ್ರೈಮರಿ ಸೆಲ್ಸ್. ಸೆಕೆಂಡರಿ ಸೆಲ್ ನೋಡಿ, ನಿಕೆಲ್ ಕ್ಯಾಡ್ಮಿಯಂ ಸೆಲ್. ಇದ್ರ ಬಗ್ಗೆ ಬಹಳ ಎಕ್ಸ್ಪ್ಲೇಷನ್ ಇಲ್ಲ ನಮಗೆ, ಇಷ್ಟು ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಸೆಕೆಂಡರಿ ಡ್ರೈ ಸೆಲ್. ಇಟ್ ಕ್ಯಾನ್ ಬಿ ರೀಚಾರ್ಜ್ಡ್ ಲೈಕ್ ದಿಸ್. ದ ಸೆಲ್ ವಿಲ್ ಬಿ ದೇರ್, ನಿಕೆಲ್ ಕ್ಯಾಡ್ಮಿಯಂ ಬ್ಯಾಟರಿ, ರೈಟ್. ಸೊ ಇಟ್ ವಿಲ್ ಬಿ ಲೈಕ್ ಪಾಸಿಟಿವ್ ಪ್ಲೇಟ್ ಇರ್ತದೆ ಒಳಗಡೆ ಕಟ್ ಮಾಡಿ ನೋಡಿದಾಗ. ದೆನ್ ಒನ್ ಸಪರೇಟರ್ ವಿಲ್ ಬಿ ದೇರ್, ಮತ್ತೆ ಆನಿಯೋನಿಕ್ ನೆಗೆಟಿವ್ ಪ್ಲೇಟ್, ಕ್ಯಾಟಿಯೋನಿಕ್ ಪ್ಲೇಟ್ ಇರ್ತದೆ. ಸೊ ಆನೋನಿಕ್ ಪ್ಲೇಟ್ ನೆಗೆಟಿವ್ ಪ್ಲೇಟ್ ಇರ್ತದೆ. ಸೊ ಪಾಸಿಟಿವ್ ಪ್ಲೇಟ್, ನೆಗೆಟಿವ್ ಪ್ಲೇಟ್ ಈ ರೀತಿ ಇರ್ತದೆ. ಅಂಡ್ ದ ಓವರ್ ಆಲ್ ರಿಯಾಕ್ಷನ್ ವಿಲ್ ಬಿ ಲೈಕ್ ದಿಸ್. ಇದ್ರೊಳಗೆ ಸೆಲ್ ರಿಯಾಕ್ಷನ್ ಕ್ಯಾಥೋಡ್ ಆನೋಡ್ ಯಾವುದು ನಮ್ಮ ಸಿಲೆಬಸ್ ಸಿಗಿಲ್ಲ. ಇದೊಂದು ರಿಯಾಕ್ಷನ್ ಮೆನ್ಷನ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ ಅಷ್ಟೇ. ಕ್ಯಾಡ್ಮಿಯಂ ಪ್ಲಸ್ NiOH thrice ಫಾರ್ಮಿಂಗ್ NiOH twice and forming CDO plus H2O. So it can be recharged. So this is about nickel cadmium cell. Lead accumulator ಅಂತ ಕರೀಬಹುದು, ಅಥವಾ lead storage battery ಅಂತಾನು ಕರೀಬಹುದು. lead storage battery ಅಂತ ಹೇಳಿ ನೋಡಿ. lead storage battery ಒಳಗೆ ಏನಿರ್ತದೆ ಅಂದ್ರೆ, ಇದನ್ನು ಕೂಡ ಡೈಗ್ರಾಮ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. So we will have a electrolyte 38% H2SO4 in which these electrodes are fitted. That is lead anode, it acts as anode. Cathode plates, it acts as a cathode. That is lead plus PbO2 mixture ಇರ್ತದೆ. ಇದು only lead ಇರ್ತದೆ. Cathode only lead. ಇಲ್ಲಿ lead plus PbO2 mixture ಇರ್ತದೆ. So in this particular case, see SO4 from this solution and Pb2 plus from this plate, PbSO4 ಆಗ್ತದೆ, right? So PbSO4 ಕನ್ವರ್ಟ್ ಆಗ್ತದೆ. ಈ Pb2 plus and PbO2 plus H plus then SO4 2 ಇವೆಲ್ಲ ಸೇರಿ PbSO4 ಆಗ್ತದೆ. ಇದನ್ನ ರಿಯಾಕ್ಷನ್ ತೋರಿಸ್ತೀನಿ, ಕರೆಕ್ಟ್ ಅರ್ಥ ಆಗ್ತದೆ. ಈ ರೀತಿ ರಿಯಾಕ್ಷನ್ಸ್ ಆಗ್ತದೆ. ಇದ್ರಾಗ ನೋಡಿ ಆನೋಡಿಕ್ ರಿಯಾಕ್ಷನ್ Pb give rise to PbO2 plus 2 electron and this Pb2 plus react with SO4 2 give rise to PbSO4. Overall reaction can be given like this. Pb plus PbSO4 2 give rise to PbSO4 plus 2 electron. This is the overall reaction. And remember for anode. Remember Pb plus SO4 2 PbSO4 plus electron. Cathode nodi PbO2 plus 2 electron H plus PbO2 react with 4H plus give rise to Pb2 plus 2H2 reduction. ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಯಾವುದೇ ಬ್ಯಾಟರಿ ಒಳಗೆ ಆಸಿಡ್ ಇಲ್ಲ ಅಂತ ಆಗೋದಿಲ್ಲ ಈ ಬ್ಯಾಟರೀಸ್ ಒಳಗೆ. ಅದಕ್ಕಾಗಿ ನಾವು ಆಸಿಡ್ ಇರಲೇಬೇಕು. ರಿಮೆಂಬರ್, ಆಸಿಡ್ ಇರಲೇಬೇಕು. ಆಸಿಡ್ ಶುಡ್ ಬಿ ದೇರ್ ಇನ್ ದ ಬ್ಯಾಟರಿ. ಅಂಡ್ ದೀಸ್ ಆರ್ ದ ಬ್ಯಾಟರೀಸ್ ವಿಚ್ ಇಸ್ ಯೂಸ್ಡ್ ಇನ್ ವೆಹಿಕಲ್ಸ್, ವಿಚ್ ಇಸ್ ಯೂಸ್ಡ್ ಇನ್ ರಿಮೆಂಬರ್ ದೀಸ್ ಇನ್ವರ್ಟರ್ಸ್ ಅಂತ ನಾವು ಹೇಳ್ತೀವಲ್ಲ ಮನೆಯಲ್ಲಿ ಯೂಸ್ ಮಾಡೋದು ಇನ್ವರ್ಟರ್ಸ್, ಇವೆಲ್ಲದರಲ್ಲಿ ಲೆಡ್ ಸ್ಟೋರೇಜ್ ಬ್ಯಾಟರಿ ಇರ್ತದೆ. ಸೊ ರಿಮೆಂಬರ್, ಸೊ Pb2 plus ಸಿ ಇದು ಕ್ಯಾಥೋಡ್ ರಿಯಾಕ್ಷನ್, ಇದು ಆನೋಡ್ ರಿಯಾಕ್ಷನ್. ನಾವು ಓವರ್ ಆಲ್ ರಿಯಾಕ್ಷನ್ ಬರೆಯೋಣ ಅಂತ ಎರಡು ಸೇರಿ. Pb2 plus Pb2 ಕ್ಯಾನ್ಸಲ್ ಆಯ್ತು. ಓವರ್ ಆಲ್ ರಿಯಾಕ್ಷನ್ ನೋಡಿ, PbO2 plus 2 electron SO4 2 plus 4H plus give rise to PbSO4 plus 2H2O. ಸಿ ಅದನ್ನ ನಾವೇನ್ ಮಾಡಿದ್ವಿ ಇಲ್ಲಿ, SO4 2 ಮತ್ತೆ H plus ಅನ್ನ ತೆಗೆದು we have written H2SO4 PbO2 Pb give rise to PbSO4 plus 2H2O is nothing but overall cell reaction. Remember, so this is overall cell reaction anta bartade. Now in this case Pb and PbO2 gets converted into PbSO4 nodi. Lead and lead dioxide so converted into PbSO4 in both the cases. ನೋಡಬಹುದು ಇಲ್ಲಿ at anode so converted into PbSO4, at cathode PbO2 converted into PbSO4. Sorry, ಇದು anode reaction ಅಲ್ಲ, ಇದರದು overall reaction ಇದು. Okay, so PbO2 give rise to PbSO4. So in this particular case ಇದಕ್ಕೆ ನಾವು ಯಾಕೆ ರಿಚಾರ್ಜ್ ಅಂತ ಕರಿತೀವಿ ಅಂದ್ರೆ, ಈಗ ಈ ರಿಯಾಕ್ಷನ್ ಒಳಗೆ H2SO4 ಕನ್ಸ್ಯೂಮ್ ಆಗಿದೆ ನೋಡಿ. ಇಲ್ಲಿ ಸಲ್ಫೇಟ್ ಆಗಿದೆ, ಇಲ್ಲಿ H ಪ್ಲಸ್ ಆಗಿದೆ, ಅಂದ್ರೆ H2SO4 ಓವರ್ ರಿಯಾಕ್ಷನ್ ಆಗಿದೆ, ಇವೆಲ್ಲ ಕನ್ಸ್ಯೂಮ್ ಆಗಿದೆ. H2SO4 ಯಾವಾಗ ಕನ್ಸ್ಯೂಮ್ ಆಗಿ ಖಾಲಿ ಆಗಿಬಿಡ್ತದೆ, ದೆನ್ ವಿ ಕ್ಯಾನ್ ಸೇ ದ ಸೆಲ್ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಸ್ಟಾಪ್. ಸೆಲ್ ರಿಯಾಕ್ಷನ್ ಸ್ಟಾಪ್ ಆಗ್ತದೆ. ಸಿ ನೌ ಇಟ್ ನೀಡ್ಸ್ ರಿಚಾರ್ಜಿಂಗ್. ಈಗ ಈ ಸೆಲ್ ರಿಚಾರ್ಜ್ ಬೇಕಾಗ್ತದೆ. ರಿಚಾರ್ಜ್ ಸೆಲ್ಗೆ ಅವಾಗ ಏನ್ ಮಾಡ್ತೀವಿ, ರಿಚಾರ್ಜಿಂಗ್ ಒಳಗೆ ಕಂಪ್ಲೀಟ್ ರಿಯಾಕ್ಷನ್ಸ್ ಏನಿದೆ ರಿವರ್ಸ್ ಆಗಿಬಿಡ್ತದೆ. ಆನೋಡ್ ಮತ್ತೆ ಕ್ಯಾಥೋಡ್ ಹತ್ರ ರಿಯಾಕ್ಷನ್ ಏನಿದೆ ಕಂಪ್ಲೀಟ್ ರಿವರ್ಸ್ ಆಗ್ತದೆ. ಯಾಕಂದ್ರೆ now this is acting as electrolytic cell. ಗೊತ್ತಿರಲಿ, electrolytic cell. ಯಾಕಂದ್ರೆ
ಇದನ್ನ ರೀಚಾರ್ಜ್ ಮಾಡ್ಬೇಕಂದ್ರೆ ನಾವು ಎಕ್ಸ್ಟರ್ನಲ್ ಇ ಎಂ ಎಫ್ ಆಡ್ ಮಾಡ್ತೀವಿ. ಎಕ್ಸ್ಟರ್ನಲ್ ಇ ಎಂ ಎಫ್ ಮಾಡಿದಾಗ ಸೊ ಜಾಸ್ತಿ ಕರೆಂಟ್ ಅನ್ನು ನಾವು ಪಾಸ್ ಮಾಡ್ತೀವಿ. ಸೊ ದೆನ್ ದ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದ ರಿವರ್ಸ್ ಮ್ಯಾನರ್ ಸೊ ದಟ್ ಆಸಿಡ್ ಇಸ್ ರೀಜನರೇಟೆಡ್. ಸಲ್ಫ್ಯೂರಿಕ್ ಆಸಿಡ್ ರೀಜನರೇಟ್ ಆಗ್ತದೆ. ಸೊ ಹೆನ್ಸ್ ರಿಮೆಂಬರ್ ರಿಚಾರ್ಜಿಂಗ್ ಟೇಕ್ ಪ್ಲೇಸ್. ಸಿ ಕ್ಯಾಥೋಡ್ ಕಡೆ ರಿಯಾಕ್ಷನ್ ಅವಾಗ ರಿವರ್ಸ್ ಇತ್ತು ಹೌದಾ, ಇದು ಇಲ್ಲಿಂದ ಇಲ್ಲಿತ್ತು ನೋಡಿ, ಈಗ ಇಲ್ಲಿಂದ ಇಲ್ಲ ಆಯ್ತು. ಆನೋಡ್ ಕಡೆ ರಿಯಾಕ್ಷನ್ ನೋಡಿ, ಆನೋಡ್ ಕಡೆ Pb ಪ್ಲಸ್ SO4 ಮೈನಸ್ PbSO4 2 ಎಲೆಕ್ಟ್ರಾನ್ ಇತ್ತು, ಈಗ ರಿವರ್ಸ್ ಆಯ್ತು ನೋಡಿ ಹೌದಾ, ಅವಾಗ ಹೀಗಿತ್ತು ಈಗ ಹೀಗಾಯ್ತು. ಸಿ ಓವರ್ ಸೆಲ್ ರಿಯಾಕ್ಷನ್ ವಿಲ್ ಬಿ ಲೈಕ್ ದಿಸ್. ಓವರ್ ಸೆಲ್ ರಿಯಾಕ್ಷನ್ ಕಂಪ್ಲೀಟ್ ರಿವರ್ಸ್ ಆಯ್ತು ನೋಡಿ, PbSO4 ಪ್ಲಸ್ S2O Pb ಪ್ಲಸ್ PbO2 ಪ್ಲಸ್ H2SO4 ಹೌದಾ. ಅಂದ್ರೆ ಕ್ಯಾಥೋಡ್ ಕಡೆ ಇರೋದು ಆನೋಡ್ ಕಡೆ ಇರೋದು ರಿಯಾಕ್ಷನ್ ರಿವರ್ಸ್ ಆಗಿ ಓವರ್ ರಿಯಾಕ್ಷನ್ ನಿಮಗೆ ಬರ್ತದೆ. ಇದಕ್ಕೆ ನಾವು ರಿಚಾರ್ಜಿಂಗ್ ಅಂತ ಕರಿತೀವಿ. ಇದನ್ನು ಕೂಡ ಕೇಳಬಹುದು 2 ಮಾರ್ಕ್ಸ್ಗೆ. ರೈಟ್ ದ ರಿಯಾಕ್ಷನ್ ಎಟ್ ಕ್ಯಾಥೋಡ್ ಅಂಡ್ ಆನೋಡ್ ಫಾರ್ ದ ರಿಚಾರ್ಜಿಂಗ್ ಆಫ್ ಲೆಡ್ ಸ್ಟೋರೇಜ್ ಬ್ಯಾಟರಿ ಅಂತ ಹೇಳಿ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಲೆಡ್ ಸ್ಟೋರೇಜ್ ಬ್ಯಾಟರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅಬೌಟ್ ಲೆಡ್ ಸ್ಟೋರೇಜ್ ಬ್ಯಾಟರಿ. ಸೊ 2 ಡ್ರೈ ಸೆಲ್ ಅಂಡ್ ದಿಸ್ ಮರ್ಕ್ಯೂರಿ ಸೆಲ್ ಫಾರ್ ಪ್ರೈಮರಿ, ನಿಕೆಲ್ ಕ್ಯಾಡ್ಮಿಯಂ ಅಂಡ್ ದಿಸ್ ಲೆಡ್ ಸ್ಟೋರೇಜ್ ಫಾರ್ ಸೆಕೆಂಡರಿ. ರಿಮೆಂಬರ್ ದಟ್. ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ದೆನ್ ಓನ್ಲಿ ಯು ಕ್ಯಾನ್ ರೈಟ್. ಅದು ನಾ ಹೇಳೋದೇನು, ಇದ್ರ 3rd ಪ್ರಿಫರೆನ್ಸ್ ಕೊಡಿ ಓದ್ಬೇಕಾದ್ರೆ. ಫಸ್ಟ್ ಪ್ರಿಫರೆನ್ಸ್ ನರ್ಸ್ಟ್ ಇಕ್ವೇಶನ್ ಅದರದ್ದು ಪ್ರಾಬ್ಲಮ್. ಸೆಕೆಂಡ್ ಪ್ರಿಫರೆನ್ಸ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಲಿಸಿಸ್ ಅಂಡ್ ಇಟ್ಸ್ ರಿಯಾಕ್ಷನ್ಸ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ನೀಡೆಡ್ ಫಾರ್ ದ ರಿಡಕ್ಷನ್, ಆ ರೀತಿ ಕ್ವಶನ್ಗೆ. ಅಥವಾ ಕಂಡಕ್ಟನ್ಸ್, ಮೊಲಾರ್ ಕಂಡಕ್ಟನ್ಸ್, ವೇರಿಯೇಷನ್ ಡೈಲ್ಯೂಷನ್, ಈ ರೀತಿಗೆ. ಇದಕ್ಕೆ ಈ ಚಾಪ್ಟರ್ 3rd ಪ್ರಿಫರೆನ್ಸ್ ಕೊಡಿ. ದೆನ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ದಿಸ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ದಲ್ಲಿ ರಿಮೆಂಬರ್ ಡೈಗ್ರಾಮ್ ಕೇಳಬಹುದು. ಡೈಗ್ರಾಮ್ ಅಂತ ಕೇಳಿದ್ರೆ ಸಿಂಪಲ್ ಡೈಗ್ರಾಮ್. ದೆನ್ ಆನೋಡ್ ಅಂಡ್ ಕ್ಯಾಥೋಡ್ ರಿಯಾಕ್ಷನ್ ಕೇಳಬಹುದು. Reactions. See, remember, this hydrogen fuel cell can be used in thermal power plants like this. So the chemical energy that is because of the heat of combustion of fossil fuels like coal or gas or oil, so gets converted into water at high pressure steam, converts water into high pressure steam, that is generating electricity. Hence it is called as fuel cells. This is then used to run a turbine to produce electricity. Andre fuel cells andre the chemical energy of fossil fuels like coal or gas or oil, which converts water into high pressure steam which generate electric current, that is what called as water fuel cells. Remember, this is then used to run turbine to produce electricity. So turbine andre ಈ ಏನ್ ಹೇಳ್ತೀವಿ ನಾವು, ಒಂದು ವೀಲ್ ಇರ್ತದಲ್ಲ, ಅದನ್ನ ಟರ್ನ್ ರನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ವಿಚ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ. ಎಫಿಷಿಯನ್ಸಿ 40% ಇರ್ತದೆ. 40% ಫ್ಯೂಯಲ್ ಸೆಲ್ ನೋಡಿ, galvanic cells that are designed to convert energy of combustion fuels like hydrogen, methane, methanol directly into electrical energy is called as fuel cell. Andre the cell which can convert combustion, energy of combustion ಅಥವಾ energy obtained from the thermal processes into the electrical energy is called as fuel cells. Then remember the water which is produced here, the water vapors which is produced, so which are condensed and which will be used as a drinking water in astronauts. Generally this fuel cells is used by astronauts to the greater extent. ಯಾಕಂದ್ರೆ ಅಲ್ಲಿ ಏನು ನಮಗೆ ರನ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕು ಅದಕ್ಕೆ ಫ್ಯೂಯಲ್ ಸೆಲ್ ಅನ್ನು ಯೂಸ್ ಮಾಡ್ತೀವಿ. The reason for that is ಫ್ಯೂಯಲ್ ಸೆಲ್ ನೋಡಿ, ಅಲ್ಲಿ ಅಸ್ಟ್ರೋನಾಟ್ಸ್ ಕುಡಿಯೋದಕ್ಕೆ ನೀರನ್ನ ಇಲ್ಲಿಂದ ತಗೊಂಡು ಹೋಗಕ್ಕೆ ಬರೋದಿಲ್ಲ. ಅಲ್ಲಿ ಏನ್ ಮಾಡ್ತದೆ, processes will be there like the water which is produced by this process, which will be purified, which will be condensed and purified to convert it into drinking water, which is the purpose for the drinking purpose for astronauts. Remember, so ಅದಕ್ಕಾಗಿ fuel cells generally ಈ ಸ್ಪೇಸ್ ರಿಸರ್ಚ್ ಪ್ರೋಗ್ರಾಮ್ ದಲ್ಲಿ ಯೂಸ್ ಮಾಡ್ತೀವಿ, ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಯೂಸ್ಡ್ ಇನ್ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್. ನೋಡಿ ಇದು ಡಯಾಗ್ರಾಮ್ ಬಹಳ ಸಿಂಪಲ್. ಇದು ಪೋರಸ್ ಕಾರ್ಬನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ, ವಿಚ್ ಇಸ್ this is anode and this is cathode. ಈ ಕಡೆ anode ಇರ್ತದೆ, ಈ ಕಡೆ cathode ಇರ್ತದೆ. So this is filled with, remember, KOH solution as electrolyte. Now S2 which is passed through the anode, see anode, and here O2, see S2 ಅಂದಾಗ ಇಲ್ಲಿ ಆಕ್ಸಿಡೇಷನ್ ಆಯ್ತು ನೋಡಿ, 0 ಇದು +1 ಆಯ್ತದೆ, anode ಕಡೆ ಆಕ್ಸಿಡೇಷನ್ ಆಗ್ತದೆ, O2 ಕಡೆ ರಿಡಕ್ಷನ್ ಆಗ್ತದೆ ನೋಡಿ, ರಿಡಕ್ಷನ್ ಆಗ್ತದೆ ಹೌದಾ, OH ಮೈನಸ್ ಆಯ್ತು. So hydrogen gas is passed through anode, which will get oxidized to H plus. Oxygen gas is passed through cathode, which will get oxidized reduced to OH minus.
ಇಷ್ಟು ಡೈಗ್ರಾಮ್ ಹಾಕಬೇಕು, 2 ಮಾರ್ಕ್ಸ್ ಕೇಳ್ತಾರೆ. ಡೈಗ್ರಾಮ್ ಅನ್ನ ಕೇಳಬಹುದು, ಕೇಳಿದ್ದಿದೆ ಗೊತ್ತಿರಲಿ. ದೆನ್ H++ OH- ಸೇರಿ ವಾಟರ್ ಕನ್ವರ್ಟ್ ಆಗ್ತದೆ. ದಿಸ್ ವಾಟರ್ ವಿಲ್ ಬಿ ಲಿಬರೇಟೆಡ್. ಈ ರಿಯಾಕ್ಷನ್ ಏನಿದೆಯಲ್ಲ ವಾಟರ್ ಕನ್ವರ್ಟ್ ಆಗೋದಕ್ಕೆ ಇದೇನು ರಿಯಾಕ್ಷನ್ ಆಗ್ತದೆ, ದಿಸ್ ರಿಯಾಕ್ಷನ್ ವಿಚ್ ಕ್ಯಾನ್ ಕನ್ವರ್ಟ್ ದಿಸ್ ವಾಟರ್ ಇಂಟು ಫ್ಯೂಯಲ್, ಅಂದ್ರೆ ವಾಟರ್ ಇಂಟು ದ ವೇಪರ್ಸ್, ರಿಮೆಂಬರ್ ವೇಪರ್ಸ್, ದಟ್ ಈಸ್ ಯೂಸ್ ಟು ರನ್ ದ ಟರ್ಬೈನ್ ದಟ್ ವಿಲ್ ರಿಲೀಸ್ ಅಸ್ ಎಲೆಕ್ಟ್ರಿಕಲ್ ಎನರ್ಜಿ. ವರ್ಕಿಂಗ್ ನೋಡಿ, ಆನೋಡ್ 2H2 ಪ್ಲಸ್ 4H ಪ್ಲಸ್ 4 ಎಲೆಕ್ಟ್ರಾನ್, ಈ 4H ಪ್ಲಸ್ 4 OH- ಎಲೆಕ್ಟ್ರೋಡ್ KOH ಜೊತೆ ರಿಯಾಕ್ಟ್ ಆಗ್ತದೆ, ಎಲೆಕ್ಟ್ರೋಲೈಟ್ ಟು ಫಾರ್ಮ್ 4H2. ಓವರ್ ರಿಯಾಕ್ಷನ್ ನೋಡಿ, ಓವರ್ ರಿಯಾಕ್ಷನ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. ಇದೊಂದು ರಿಯಾಕ್ಷನ್ ನೆನಪಿಟ್ಕೊಂಡು ಸಾಕು ನೀವು ಡೈರೆಕ್ಟ್ ಆಗಿ. ಓಕೆ, 2H2 ಪ್ಲಸ್ 4H OH- ಗಿವ್ ರೈಸ್ ಟು H2 ಪ್ಲಸ್ 4 ಎಲೆಕ್ಟ್ರಾನ್. ದೆನ್ ಕ್ಯಾಥೋಡ್ ಕಡೆ ನೋಡಿ, O2 ಪಾಸ್ ಮಾಡ್ತೀವಿ, O2 ಪಾಸ್ ಮಾಡ್ತೀವಿ, that will react with H2 plus 4 electron give rise to OH-. Now if you write net reaction ನೋಡಿ, H2 plus O2 give rise to 2H2 ಬಂತು. ಯಾಕೆ ಹೇಳಿ, ಇಲ್ಲಿ 4 electron ಕ್ಯಾನ್ಸಲ್ ಆಗ್ತದೆ, ರೈಟ್? ಕ್ಯಾನ್ಸಲ್ ಆಗ್ತದೆ. 4OH ಕ್ಯಾನ್ಸಲ್ ಆಗ್ತದೆ. H2 plus O2 ಉಳಿತದೆ. 2H2 4H2 ಅಂದ್ರೆ 2H2 ಕ್ಯಾನ್ಸಲ್ ಆಯ್ತು, ಈ ಕಡೆ 2H2 ಉಳಿತು. ಅಂದ್ರೆ ಓವರ್ ಆಲ್ ರಿಯಾಕ್ಷನ್ ನೋಡಿ, ಇಟ್ಸ್ ಅ ಪ್ರೊಡಕ್ಷನ್ ಆಫ್ ವಾಟರ್ and this is the fuel cell which is eco-friendly. Remember, eco-friendly. ಯಾಕೆ ಹೇಳಿ, byproduct which is formed here nothing like metals, so PbSO4, Pb, nickel, zinc amalgam ಈ ರೀತಿ ಇಲ್ಲ, ವಾಟರ್ ರಿಲೀಸ್ ಆಗ್ತಾ ಇದೆ. ಅದಕ್ಕಾಗಿ ಇದು we can say very simple eco-friendly cells. So anode ಕಡೆ 2H2 plus 4OH- 4H2 plus 4 electron, cathode ಕಡೆ O2 plus 2H2 plus 4 electron 2OH- 4OH-. net reaction 2H2 plus O2 2H2, very simple. That is net reaction. So advantage ನೋಡಿ, ಬಿಕಾಸ್ ಆಫ್ ದ ಕಂಟಿನ್ಯೂಸ್ ಸಪ್ಲೈ ಆಫ್ ರಿಯಾಕ್ಟೆಂಟ್. ಯಾಕಂದ್ರೆ ರಿಯಾಕ್ಟೆಂಟ್ ನೋಡಿ, ರಾ ಮಟೀರಿಯಲ್ ಬಹಳ ಈಸಿ, ಚೀಪ್, ಇದರಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಪಾಸ್ ಮಾಡ್ತಾ ಹೋದ್ರಾಯ್ತು. ಹೆನ್ಸ್ ವಿ ಕ್ಯಾನ್ ಮೇಕ್ ದಟ್ ಸೆಲ್ ವರ್ಕ್ಸ್ ಕಂಟಿನ್ಯೂಸ್ಲಿ. 60 to 70% ಎಫಿಷಿಯಂಟ್ ಇರ್ತದೆ ಅಂಡ್ ಇಕೋ ಫ್ರೆಂಡ್ಲಿ ವಿಲ್ ಬಿ ದೇರ್. ಅಪ್ಲಿಕೇಶನ್ ನೋಡಿ, ಅಪ್ಲಿಕೇಶನ್ ಏನಂದ್ರೆ ಆಟೋಮೊಬೈಲ್ಸ್ ಅಲ್ಲಿ ಯೂಸ್ ಮಾಡಬಹುದು. ದೆನ್ ಸೆಲ್ ವಾಸ್ ಯೂಸ್ ಫಾರ್ ಪ್ರೊವೈಡಿಂಗ್ ಎಲೆಕ್ಟ್ರಿಕಲ್ ಪವರ್ ಅಂಡ್ ಪ್ಯೂರ್ ವಾಟರ್ ಫಾರ್ ಡ್ರಿಂಕಿಂಗ್ ಪರ್ಪೋಸ್ ಇನ್ ದ ಸ್ಪೇಸ್ ಪ್ರೋಗ್ರಾಮ್. ಬಹಳ ಇಂಪಾರ್ಟೆಂಟ್, ಸ್ಪೇಸ್ ಪ್ರೋಗ್ರಾಮ್ ದಲ್ಲಿ ಯೂಸ್ ಮಾಡುವಂತಹ ಫ್ಯೂಯಲ್ ಸೆಲ್. ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್. ಈ ಡೈಗ್ರಾಮ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಡೈಗ್ರಾಮ್ ಕೇಳಿದ್ದಿದೆ 2 ಮಾರ್ಕ್ಸ್ಗೆ. ಇದಿಷ್ಟು ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಲಾಸ್ಟ್ಲಿ ರಸ್ಟಿಂಗ್. ಎಲೆಕ್ಟ್ರೋಕೆಮಿಸ್ಟ್ರಿ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ಥಿಯರಿ ಆಫ್ ಕೊರೋಷನ್. ಇದನ್ನು ಅಷ್ಟೇ, ಒಂದು ಸಾರಿ ಏನೋ ರಿಯಾಕ್ಷನ್ ಕೇಳಿದ್ದಿದೆ, ಎಟ್ ಕ್ಯಾಥೋಡ್ ಎಟ್ ಆನೋಡ್ ಅಂತ ಹೇಳಿ. ಅದನ್ನ ಬಿಟ್ರೆ ಕೊರೋಷನ್ ಮೇಲೆ ಅಂತ ಕ್ವಶನ್ ಏನ್ ಕೇಳಿಲ್ಲ. ಕೊರೋಷನ್ ಅಂದ್ರೆ ಏನು ನೋಡಿ, corrosion can be defined as the process of slow coating of the metal due to attack of the atmospheric gases on the surface of the metal, resulting in formation of oxide layer, sulfide layer, carbonate, sulfates, etc. ಬಹಳ ಈಸಿ ಸಿಂಪಲ್ ವರ್ಡ್ಸ್ ದಾಗ ಹೇಳಬೇಕು ಅಂತಂದ್ರೆ, ರಸ್ಟಿಂಗ್ is nothing but the production, ಅಂದ್ರೆ one separate layer which is formed, the formation of the separate layer on the surface of the metal due to oxidation, remember. So then it will form a layers like formation of oxide ಇರಬಹುದು, sulfide ಇರಬಹುದು, carbonate ಇರಬಹುದು, sulfate ಇರಬಹುದು. ಈಗ ರಸ್ಟಿಂಗ್ ಆಫ್ ಐರನ್ ಬಗ್ಗೆ ನಾವು ಮಾತಾಡೋಣ. ಜಸ್ಟ್ ಇಮ್ಯಾಜಿನ್ this is the one surface of iron we have considered. ಫಸ್ಟ್ ಏನಾಗ್ತದೆ ನೋಡಿ, ಮಾಯಿಶ್ಚರ್ ಜೊತೆ ಫಸ್ಟ್ ರಿಯಾಕ್ಟ್ ಆಗ್ತದೆ ಐರನ್. ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದಾಗ CO2 ಮತ್ತೆ H2O ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತದೆ. ಸ್ಲೋಲಿ H2O ಮತ್ತು CO2 ಸೇರಿ H2CO3 ಆಯ್ತು, ಕಾರ್ಬೋನಿಕ್ ಆಸಿಡ್ ಆಯ್ತದ. This carbonic acid act as a electrolyte. Remember, carbonic acid act as a electrolyte ಅಂತ act ಆಯ್ತು. So now ಈಗ iron ಏನ್ ಮಾಡ್ತದ, slowly iron will undergo oxidation easily because when it is exposed to moisture and the light, so it will undergo oxidation at anode. Remember, Fe gets oxidized to Fe2 plus electron ಆಯ್ತು. Iron gets oxidized to Fe2 plus ಆಯ್ತು. ಈಗ ಈ Fe2 plus ಏನ್ ಆಕ್ಸಿಡೈಸ್ ಆಗಿದೆ, ರೈಟ್, 2 ಎಲೆಕ್ಟ್ರಾನ್ ರಿಲೀಸ್ ಆಗಿದೆ. This electron is taken by H plus ion. ನೋಡಿ, H plus ion ಕೆಲಸ ಏನೀಗ, ಅಲ್ಲೇನು ಎಲೆಕ್ಟ್ರೋಲೈಟ್ಸ್ ಆಗಿತ್ತಲ್ಲ, ಅಂದ್ರೆ ಮಾಯಿಶ್ಚರ್ ಇಂದ ಬಂದಿತ್ತಲ್ಲ, ಆ H plus ion ಎಟ್ ಕ್ಯಾಥೋಡ್ ಅಂಡರ್ಗೋ ರಿಡಕ್ಷನ್. ನೋಡಿ, ರಿಡಕ್ಷನ್ ಫಾರ್ಮಿಂಗ್ ಹೈಡ್ರೋಜನ್ ಗ್ಯಾಸ್ ಆಗಿ ರಿಲೀಸ್ ಆಗಿ ಹೈಡ್ರೋಜನ್ ಗ್ಯಾಸ್ ಆಗಿ ಫಾರ್ಮೇಶನ್ ಆಯ್ತು. ಬಟ್ ಅದು ಹೊರಗೆ ಹೋಗುದಿಲ್ಲ. ಆ ಹೈಡ್ರೋಜನ್ ಗ್ಯಾಸ್ ಆಕ್ಸಿಜನ್ ಗ್ಯಾಸ್ ಏನಿದೆಯಲ್ಲ ಇಲ್ಲಿ, ವಿಚ್ ಬಿಕಾಸ್ ಆಕ್ಸಿಜನ್ ಗ್ಯಾಸ್ ಅದ್ರ ಜೊತೆ ರಿಯಾಕ್ಟ್ ಆಗ್ತದೆ. ಅದ್ರ ಜೊತೆ ರಿಯಾಕ್ಟ್ ಆಗಿ ಫಾರ್ಮಿಂಗ್ H2O. ನೋಡಿ, H2 plus O2 give rise to H2O. ರಿಯಾಕ್ಷನ್ ಇಲ್ಲಿಗೆ ಮುಗಿಯೋದಿಲ್ಲ. ಅಟ್ ಆನೋಡ್ ಈ ರೀತಿ ರಿಯಾಕ್ಷನ್ ಆಯ್ತು, ಅಟ್ ಕ್ಯಾಥೋಡ್ ರಿಯಾಕ್ಷನ್ ಆಯ್ತು. ರಿಮೆಂಬರ್, ನಾವ್ ಈ H2O ಏನಿದೆ Fe2 plus ಜೊತೆ ರಿಯಾಕ್ಟ್ ಆಗ್ತದೆ. Fe2 plus ಜೊತೆ ರಿಯಾಕ್ಟ್ ಆಗ್ತದೆ. ಇದು ಓವರ್ ಆಲ್ ರಿಯಾಕ್ಷನ್ ನೋಡಿ.
ಇವೆರಡು ರಿಯಾಕ್ಷನ್ ಆಡ್ ಮಾಡಿ H ಕ್ಯಾಥೋಡ್ ಓವರಾಲ್ ರಿಯಾಕ್ಷನ್ ಬರೆದ್ವಿ. O2 ಪ್ಲಸ್ 4H ಪ್ಲಸ್ ಪ್ಲಸ್ ಎಲೆಕ್ಟ್ರಾನ್ ಗಿವ್ ರೈಸ್ ಟು 2H2O. ಈ H2O ಏನಿದೆ, ಈ H2O ನೆಟ್ ಸೆಲ್ ರಿಯಾಕ್ಷನ್. ಇದು ಕ್ಯಾಥೋಡ್ ರಿಯಾಕ್ಷನ್, ಇದು ಆನೋಡ್, ಇದು ನೆಟ್ ಸೆಲ್ ರಿಯಾಕ್ಷನ್. ಈ ರೀತಿ ಬರೀತೀವಿ. O2 ಪ್ಲಸ್ 4H ಪ್ಲಸ್ ಪ್ಲಸ್ 2Fe ಗಿವ್ ರೈಸ್ ಟು 2Fe2 ಪ್ಲಸ್ ಪ್ಲಸ್ 2H2O. ಈ Fe2 ಪ್ಲಸ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ನೋಡಿ, ರಿಯಾಕ್ಟ್ ಆಗಿ H2O ಪ್ಲಸ್ Fe. ಸೊ ವಿತ್ ಆಕ್ಸಿಜನ್ ಫಾರ್ಮೇಶನ್ ಆಗಿ Fe2O3 ಅಂಡ್ X2O ಫಾರ್ಮ್ ಆಗ್ತದೆ. ದಿಸ್ ಈಸ್ ವಿಚ್ ಈಸ್ ಪ್ರೆಸೆಂಟ್ ಆಸ್ ಅ ಬ್ರೌನ್ ಲೇಯರ್. ಬ್ರೌನ್ ಕಲರ್ ಇದು ಗೊತ್ತಿರಲಿ, ಬ್ರೌನ್ ಕಲರ್ ವಿಚ್ ಈಸ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್. ಸೊ ಕೊರೋಷನ್ ಅಂದ್ರೆ ಇಷ್ಟೇ. ಫಸ್ಟ್ ಐರನ್ ಗೆಟ್ ಆಕ್ಸಿಡೈಸ್ ಟು Fe2 ಪ್ಲಸ್. So then that electron which is released at anode taken by H plus of the moisture to form H2O. H2 and O2 react agi H2O bartada. So reaction at cathode will get O2 plus 4H plus plus electron give rise to H2O. Then overall reaction will get it like this. Overall reaction will get it like this. See. So the overall reaction will get it like this. Then this H2O plus Fe2 plus plus oxygen seri Fe2O3 H2O aitu. This is what we called as hydrated ferric oxide. ಇದನ್ನ ನಾವು ರಸ್ಟ್ ಅಂತ ಕರಿತೀವಿ. 1 ಮಾರ್ಕ್ಸ್ ಕೇಳಬಹುದು. ವಾಟ್ ಈಸ್ ದ ಫಾರ್ಮುಲಾ ಆಫ್ ರಸ್ಟ್? Fe2O3 XH2O ಗೊತ್ತಿರಲಿ. Fe2O3 XH2O is called as rust. Remember that. ಈಗ ಹಾಗಾದ್ರೆ ಕೊರೋಷನ್ ಪ್ರಿವೆನ್ಷನ್ ಮಾಡೋದು ಹೇಗೆ? 1 ಮಾರ್ಕ್ಸ್ ಕೇಳಬಹುದು. ಬಹಳ ಸಿಂಪಲ್. ಫಸ್ಟ್ ಒನ್ ಬೇರಿಯರ್ ಪ್ರೊಟೆಕ್ಷನ್. ಬೇರಿಯರ್ ಪ್ರೊಟೆಕ್ಷನ್ ಅಂತಂದ್ರೆ ಪೇಂಟ್ ಮಾಡೋದು, ಆಯಿಲಿಂಗ್ ಮಾಡೋದು, ಗ್ರೀಸ್ ಹಚ್ಚೋದು, ಇವೆಲ್ಲ. ಪೇಂಟಿಂಗ್ ದ ಸರ್ಫೇಸ್, ಕೋಟಿಂಗ್ ದ ಸರ್ಫೇಸ್ ವಿತ್ ಥಿನ್ ಫಿಲ್ಮ್ ಆಫ್ ಪೇಂಟ್ ಇರ್ಬೋದು, ಆಯಿಲ್ ಇರ್ಬೋದು, ಗ್ರೀಸ್ ಇರ್ಬೋದು, ಆರ್ ಬೈ ಯೂಸಿಂಗ್ ಸಮ್ ಕೆಮಿಕಲ್ಸ್ ಲೈಕ್ ಬಿಸ್ಫಿನಾಲ್ ಇರ್ಬೋದು. ಇವನ್ನೆಲ್ಲ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಪ್ರಿವೆಂಟ್ ದ ಕರೋಷನ್. ನಾರ್ಮಲ್ ಆಗಿ ಯೂಸ್ ಮಾಡುವಂಥದ್ದು. ಹೌದಾ? ಈಗ ಜಾಸ್ತಿ ಸ್ವಲ್ಪ ಈ ಮಳೆಗಾಲ ಸ್ಟಾರ್ಟ್ ಆಗ್ತದ, ರೈನಿ ಸೀಸನ್ ಸ್ಟಾರ್ಟ್ ಆಗ್ತದ ಅನ್ನೋದಕ್ಕಿಂತ ಸ್ವಲ್ಪ ಮುಂಚೆ ಈ ಜನರಲಿ ದೀಸ್ ವೆಹಿಕಲ್ಸ್ ವಿಲ್ ಬಿ ಪೇಂಟೆಡ್ ಲೈಕ್ ದಿಸ್. ಈಗ ನೋ ಡೇಸ್ this quality, what you can say, more than the metal. So in any vehicle if you say fibers will be there. ಅದಕ್ಕಾಗಿ ಪ್ರಾಬ್ಲಮ್ ಇರೋದಿಲ್ಲ ನಮಗೆ. ಮೋಸ್ಟ್ ಆಫ್ ದ ಪಾರ್ಟ್ಸ್ ವಿಲ್ ಬಿ ಫೈಬರ್. ಬಟ್ ಮೊದಲೆಲ್ಲ ಈ ಹಳ್ಳಿ ಕಡೆ ಎಲ್ಲ ಏನ್ ಸೈಕಲ್ಸ್ ಇರ್ತಿತ್ತಲ್ಲ, ಸೈಕಲ್ಗೆಲ್ಲ ಪೇಂಟ್ ಹಚ್ತಿದ್ರು ಅಂದ್ರೆ ಬಿಫೋರ್ ರೈನಿ ಸೀಸನ್. ದ ರೀಸನ್ ಫಾರ್ ದಟ್ ಇಸ್ ಬಿಕಾಸ್ ಆಫ್ ದಿಸ್ ಕೋಟಿಂಗ್, ಬಿಕಾಸ್ ಆಫ್ ದಿಸ್ ಥಿನ್ ಸರ್ಫೇಸ್, ಥಿನ್ ಫಿಲ್ಮ್. ಸೊ ರಿಮೆಂಬರ್, ಇನ್ ಸಚ್ ಕೇಸ್ ಇಟ್ ವಿಲ್ ಪ್ರೊಟೆಕ್ಟ್ ದ ಕೊರೋಷನ್ ಅಂತ ಹೇಳಿ. ಎರಡನೇದಾಗಿ ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಅಂದ್ರೆ ಬೇರೆ ಮೆಟಲ್ ನ ಯೂಸ್ ಮಾಡಿ ಐರನ್ ಅನ್ನ ಪ್ರಿವೆಂಟ್ ಮಾಡೋದು ಕೊರೋಷನ್ ಇಂದ. ಅಂದ್ರೆ ಲೈಕ್ ದಿಸ್, ಇದು ಸ್ಟೀಲ್ ಇರ್ಬೋದು ಅಥವಾ ಐರನ್ ಇರ್ಬೋದು, ಇದ್ರ ಮೇಲೆ ಜಿಂಕ್ ಕೋಟಿಂಗ್ ಅನ್ನ ಕೊಡ್ತೀವಿ. ಇದು ಕೊಡೋದ್ರಿಂದ ಜಿಂಕ್ ಆಕ್ಟ್ ಆಸ್ ಅ ಪ್ರೊಟೆಕ್ಟಿವ್ ಲೇಯರ್. ಈಗ ಆಕ್ಸಿಡೈಸ್ ಆದ್ರೂ ಜಿಂಕ್ ಆಗ್ತದೆ, ಹೌದಾ? ಮೆಟಲ್ ಐರನ್ ಆಗುದಿಲ್ಲ. ಸೊ ಅದಕ್ಕಾಗಿ ಕವರ್ ದ ಸರ್ಫೇಸ್ ಬೈ ಅದರ್ ಮೆಟಲ್ಸ್, ಟಿನ್, ಜಿಂಕ್ ಎಕ್ಸೆಟ್ರಾ ದಟ್ ಆರ್ ಇನರ್ ಟು ಆರ್ ರಿಯಾಕ್ಟ್ ಟು ದ ಸೇವ್ ಸಬ್ಜೆಕ್ಟ್. ಇಟ್ ವಿಲ್ ಆಕ್ಟ್ ಆಸ್ ಇನರ್ ಅಥವಾ ರಿಯಾಕ್ಟ್ ಟು ಸೇವ್ ದ ಆಬ್ಜೆಕ್ಟ್. ರಿಮೆಂಬರ್, process of coating iron particle with zinc is called as galvanization. Remember, galvanization ದಲ್ಲಿ ಐರನ್ ಗೆ ಯಾವ ಮೆಟಲ್ ಯೂಸ್ ಮಾಡ್ತೀರಿ ಅಂತ ಕೇಳ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕೇಳಬಹುದು. zinc will be used. Galvanization ಅಂದ್ರೆ. Last one is cathodic protection, used for underground iron pipes. Underground iron pipes ಗೆ we can use this underground iron pipes ಏನಿರ್ತಾರಲ್ಲ, ವಾಟರ್ ಪೈಪ್ಸ್. ಸೊ ಅದಕ್ಕೆ ಯೂಸ್ ಮಾಡಬಹುದು. So iron pipe ಏನ್ ಮಾಡ್ತಾರೆ ಅಂದ್ರೆ, it is connected to more electropositive metals like Mg or Al, which is connected to more electropositive metal, which can act as an anode so that will react easily, and if we act as a cathode, it should not undergo reduction easily. ಇದನ್ನ ನಾವು cathodic protection ಅಂತ ಕರಿತೀವಿ. ಸಿ, ಇದಕ್ಕೂ ಮತ್ತೆ ಪ್ರೀವಿಯಸ್ ಏನ್ ಇಲ್ಲಿ ಡಿಸ್ಕಸ್ ಮಾಡಿ ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಗೂ ಡಿಫರೆನ್ಸ್ ಏನಿಲ್ಲ. ಇದ್ರೊಳಗೆ ಏನ್ ಮಾಡ್ತೀವಿ, ಸಿಂಪಲ್ ಆಗಿ ಜಿಂಕ್ ಲೇಯರ್ ನ ಕೊಡ್ತೀವಿ. ಅದರಲ್ಲಿ ಜಿಂಕ್ ವಿತ್ ಐರನ್ ಇತ್ತಂದ್ರೆ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಇದ್ರೊಳಗೆ ನಾವು ಬೇರೆ ಮೆಟಲ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಅಷ್ಟೇ. ಮ್ಯಾಗ್ನೀಷಿಯಂ ಯೂಸ್ ಮಾಡಬಹುದು, ಅಲ್ಯೂಮಿನಿಯಂ ಯೂಸ್ ಮಾಡಬಹುದು. ದೀಸ್ ಆರ್ ಆಕ್ಟ್ as anode and Fe act as a cathode, thus preventing corrosion of iron. This is called as cathodic protection. This is called as cathodic protection. Remember, so ಈ cathodic protection ಅನ್ನು ನಾವು sacrificial protection ಅಂತಾನೂ ಕರೀಬಹುದು. Right? So this is about cathodic protection of corrosion. So this completes electrochemistry chapter, which is important for 8 marks ಅನ್ನೋದು ಗೊತ್ತಿರಲಿ. 8 marks ಅನ್ನೋದು ಗೊತ್ತಿರಲಿ. ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಮುಂದಿನ ಕ್ಲಾಸಲ್ಲಿ ಬೇರೆ ಚಾಪ್ಟರ್ ಜೊತೆ ಮತ್ತೆ ಭೇಟಿಯಾಗೋಣಂತೆ. ಎಸ್, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.